ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಇದೇ ಮೊದಲ ಬಾರಿಗೆ ಸದನದಲ್ಲಿ ಧರ್ಮಸ್ಥಳ ದೂರುದಾರ ಯಾರಿದ್ದಾನೋ ಅವನ ಆ ದೂರಿನ ಆಧಾರದ ಮೇರೆಗೆ ಇನ್ನೆಲ್ಲ ತನಿಖೆ ನಡೀತಾ ಇದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ಸಾಕಷ್ಟು ವಾಕ್ಸಮರ ಕೂಡ ಆಯಿತು. BJPಯವರದ್ದು ಧರ್ಮಯಾತ್ರೆ ಅಲ್ಲ, ರಾಜಕೀಯ ಮಾಡಕಲ್ಲಿ ಹೊರಟಿದ್ದಾರೆ ಇವರು. DK ಶಿವಕುಮಾರ್ ಅವರು, ನೋಡಪ್ಪ, ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮ ಇಟ್ಕೊಂಡು ರಾಜಕೀಯವನ್ನು ಮಾಡಬಾರ್ದು, ಈ ಮಾತು ಕೂಡ ಬಂತು. ಬರೀ BJPಯವರಲ್ಲ, ಕಾಂಗ್ರೆಸ್ ಕಡೆಯಿಂದನೂ ಕೂಡ ಧರ್ಮಸ್ಥಳಕ್ಕೆ ನಾವು ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ, ನಾವೊಂದಷ್ಟು ಕಾರ್ಯಗಳನ್ನು ಸೇರಿಸ್ತೀವಿ ಅಂಥೇಳಿ ನೆಲಮಂಗಲ ಶಾಸಕರು ಅದರ ಬಗ್ಗೆ ಕೂಡ ಮಾತಾಡಿ ಆಯಿತು. FSL ವರದಿ ಬಂದು ಬಿಡಲಿ, FSL ವರದಿ ಬಂದ ಮೇಲೆ ಏನಾದರೂ ಸ್ವಲ್ಪ ತಾಳೆ ಆದರೆ, ಮ್ಯಾಚ್ ಆದರೆ ಉಳಿದ ತನಿಖೆ ಬಗ್ಗೆ ನಾವು ನೋಡ್ತೀವಿ ಅಂಥೇಳಿ ಆಲ್ರೆಡಿ ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಮಾತಾಡಿದ್ದಾಯಿತು. ಇದಾದ ಮೇಲೆ ಇದೇ ವಿಚಾರಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ತಲೆಬುರುಡೆ ಶೋಧ ಕಾರ್ಯಕ್ಕೆ ಒಂದು ಹಂತಕ್ಕಂತೂ ಈಗ ಬ್ರೇಕ್ ಅಂತೂ ಬಿದ್ದಾಯಿತು. ಸದನದಲ್ಲಿ ಮೊದಲ ಬಾರಿಗೆ ಇದರ ಬಗ್ಗೆ ಜೋರಾದಂಥ ಚರ್ಚೆ ನಡೀತು. ಈಗಾಗಲೇ ಸಿಕ್ಕಿರತಕ್ಕಂಥ ಮೂಳೆಗಳು, ದೂರುದಾರ ತಂದಿರತಕ್ಕಂಥ ತಲೆಬುರುಡೆ ಏನು ತಂದಿದ್ದಾನೋ ದೂರುದಾರ, ಆ ತಲೆಬುರುಡೆ FSL ಕಳಿಸಿದ್ದೀವಿ. FSL ಈ ಒಂದು ಹೇಳಿಕೆ, FSLನ ವರದಿ ಎಲ್ಲವೂ ಮ್ಯಾಚ್ ಆದರೆ ಮಾತ್ರ ತನಿಖೆ ಕಂಟಿನ್ಯೂ ಆಗುತ್ತೆ, ಗುಂಡಿ ಬೇಕಾದ್ರೆ ಅಗಸ್ತೀವಿ ಅಂತ ಒಂದು ವಿಚಾರಕ್ಕಂತೂ ಇಲ್ಲಿ ಬಂದಾಗಿದೆ. ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಆದ ಮೇಲೆ ಈಗ ನೋಡಿ ಪ್ರಶ್ನೆ ಬರೋದು, ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈಗ ದೂರುದಾರನನ್ನು ಇವಾಗ ವಿಚಾರಣೆ ಮಾಡ್ತಾ ಇದ್ದಾರಂತ ಪ್ರಶ್ನೆ ಇರೋದು ಇಲ್ಲಿ. ಈಗ ಯಾರು ಜಿತೇಂದ್ರ ಅವರು ಏನು ಮಾಡ್ತಾ ಇದ್ದಾರೆ, ದೂರುದಾರನನ್ನು ತೀವ್ರ ವಿಚಾರಣೆ ಮಾಡಿದ್ದಾರೆ. ನಿಮಗೆ ನೆನಪಿರಲಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಇದೇ ಒಂದು TV5 ಕನ್ನಡದಲ್ಲಿ ಒಂದು ಪ್ರಶ್ನೆ ನಾವು ರೈಸ್ ಮಾಡಿದ್ವಿ. ಅಲ್ಲ ರೀ, ಈಗ ಯಾವ್ಯಾವುದೋ ಗುಂಡಿ ಅಗಿತಾ ಇದ್ದಾರಲ್ಲ, ಅದಕ್ಕಿಂತ ಮುಂಚಿತವಾಗಿ ದೂರುದಾರ ಒಂದು ಬುರುಡೆ ತಂದಿದ್ದ ಅಂತ ಹೇಳಿದ್ರಲ್ಲ ನೀವು, ಆ ಬುರುಡೆ ಎಲ್ಲಿಂದ ತಂದಪ್ಪ ಅಂತ ನೀವು ಕೇಳಿದ್ರ ಅಂತ ನಮ್ಮ ಫಸ್ಟ್ ಕ್ವಶ್ಚನೇ ಅದಾಗಿತ್ತು. ಆ ಬುರುಡೆ ಯಾರ್ದು ಅಂತ ಬೇಕಲ್ಲ, ಬುರುಡೆ ಎಲ್ಲಿಂದ ತಂದೆ ನೀನು, ಹೇಗೆ ತಂದೆ ಅಂಥೇಳಿ. ಈಗ ನೋಡಿ, ಒಂದು 2 ವಾರಗಳು ಕಳೆದ ಮೇಲೆ ಆ ಬುರುಡೆ ಎಲ್ಲಿಂದ ತಂದೆ ನೀನು, ಇದು ಯಾರು ಸಹಾಯ ಮಾಡಿದ್ರು ನಿನಗೆ, ಇದನ್ನು ಯಾರು ವಿಡಿಯೋ ಮಾಡಿದ್ರು, ಯಾರು ಕತ್ತಿಯಿಂದ ಈ ಒಂದು ಬುರುಡೆಯನ್ನು ಗುಂಡಿಯಿಂದ ಎತ್ತಿಬಿಟ್ರು, ಇದೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ನಾವು. ಹಾಗಾಗಿ ಈಗ ಇದು ಒಂಥರ ಉಲ್ಟಾ ಕಥೆನಾ ಇದು ಅಂತ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ HN ಚಂದ್ರಶೇಖರ್ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ಚಂದ್ರಶೇಖರ್ ಅವರು ಇನ್ನು ಡಿಬೇಟ್ಗೆ. ಸಂಕೇತ್ ಹೆಣಿಗಿ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಹೆಣಿಗಿ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ಫೈನ್. ಇದೀಗ ನಮ್ಮೊಂದಿಗೆ ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನನ್ನ ಮೊದಲಿಗೆ ಸಂಕೇತ್ ಸರ್ನ ಕೇಳಿಬಿಡಿ, ಸ್ವಲ್ಪ ಲೀಗಲ್ ಟರ್ಮ್ಸ್ ವಿಚಾರ ಇದೆ ಇಲ್ಲ, ಆ ಕಾರಣದಿಂದ ಸಂಕೇತ್ ಸರ್ಗೆ ಹೋಗ್ಬಿಡ್ತೀನಿ ನಾನು. ಸಂಕೇತ್ ಸರ್, ಕೇಳಿಸ್ತಾ ಇದ್ದೀರಾ ನನ್ನ ವಾಯ್ಸು? ಓಕೆ ಸರ್, ನನ್ನ ಮೊದಲನೇ ಪ್ರಶ್ನೆ, ನಾವು ಬಹಳ ಮುಂಚೆನೇ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಈಗ ಇವರು ಗುಂಡಿ ಅಯ್ಯಕ್ಕೆ ಶುರು ಮಾಡಿದಾಗಲೇ ಒಂದು ಪ್ರಶ್ನೆ ಕೇಳಿದ್ವಿ ನಾವು. ಏನಂತ ಹೇಳಿದ್ರೆ, ಮೊದಲು ಬುರುಡೆ ಮತ್ತು ಮೂಳೆ ತಂದಿದ್ನಲ್ಲ, ಇದು ಎಲ್ಲಿಂದ ಬಂತಪ್ಪ ಅಂಥೇಳಿ ವಿಚಾರಣೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕಾಗಿತ್ತಲ್ವಾ ಅಂತ. ಆದರೆ ಅವತ್ತಿಗದು ಒಂಥರ ನಗಣ್ಯ ಅನಿಸ್ಬಿಡ್ತು. ಈಗ ಸುಮಾರು 2 ವಾರಗಳಾದ ಮೇಲೆ ಎಷ್ಟೋ ಗುಂಡಿಗಳಲ್ಲಿ ಏನೂ ಸಿಕ್ಕಲಿಲ್ಲ, 6ನೇ ಗುಂಡಿ ಬಿಟ್ಟರೆ ಏನೂ ಸಿಕ್ಕಲಿಲ್ಲ ಅಂತ ಹೇಳಿದ ಮೇಲೆ ಈಗ ಜಿತೇಂದ್ರ ಅವರು ದೂರುದಾರನ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಮೂಳೆಯಲ್ಲಿ ತಂದೆ, ಯಾವ ಕಾಡಿಂದ ತಂದೆ, ಸಮಾಧಿ ಎಲ್ಲ ಅಗದೆ ನೀನು, ಯಾವ ಕತ್ತಿಯಿಂದ ಬುರುಡೆನ ಮೇಲೆ ಕೆತ್ತದೆ, ಇದೆಲ್ಲ ಕೇಳ್ತಾ ಇದ್ದಾರೆ ಅಂತ ಬಂದಾಗ ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಅಥವಾ ಅದು ಫಸ್ಟ್ ಆಗಬೇಕಾಗಿತ್ತಾ ಅಂತ? ನೋಡಿ, ಮೊದಲಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಕೇಳಿರ್ತಾರೆ. ಈ ಮೂಳೆ ಯಾರ್ದು, ಎಲ್ಲಿಂದ ತಂದಿರೋದು, ಯಾರ್ಯಾರು ಇವ್ರಿಗೆ ಹೆಲ್ಪ್ ಮಾಡಿದ್ರು ತೆಗೆಯೋದಕ್ಕೆ, ಅಥವಾ ಯಾವ ಟೈಮ್ನಲ್ಲಿ ತೆಗೆದಿರೋದು, ಅದು ಎಷ್ಟು ವರ್ಷದ ಹಿಂದೆ ಹೂತಿರೋದು ಅನ್ನೋ ಎಲ್ಲ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಬಟ್ ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿರೋದಿಲ್ಲ. ಯಾಕಂತಂದ್ರೆ ಈ ಕೋರ್ಟ್ನಿಂದ ಒಂದು ಆದೇಶ ಆದಾಗ ತನಿಖೆ ಮಾಡುವಂತ ಹೇಳಿದಾಗ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಬೇಕಾಗ್ತದೆ. ಆ ಜಾಗವನ್ನು ಮೊದಲು ಗುರುತಿಸಬೇಕಾಗ್ತದೆ. ಗುರುತಿಸಿ ನಾನಾ ಆಯಾಮಗಳಲ್ಲಿ, ನಾನಾ ದಿಕ್ಕಿನಲ್ಲಿ ತನಿಖೆ ಪ್ರಾರಂಭಿಸಬೇಕಾಗ್ತದೆ. ಈಗ ಅವ್ನು ಹೇಳಿರೋ ಪ್ರಕಾರ, ಒಂದು ಸ್ಟೇಟ್ಮೆಂಟ್ ಪ್ರಕಾರ, ಒಂದು ಆಯಾಮದಲ್ಲಿ ತನಿಖೆ ಆಯ್ತು. ಆ ಜಾಗಗಳನ್ನು ಅವ್ನು ಗುರುತಿಸಿದ ಜಾಗದಲ್ಲಿ ಅಗದಾಯ್ತು. ಅಲ್ಲಿ ಏನೇನ್ ಸಾಕ್ಷಿ ಸಿಗಲ್ಲೋ ಅನ್ನೋದ್ರ ಬಗ್ಗೆ ತನಿಖೆನೂ ಆಗ್ತಾ ಇದೆ. ಇದು ಒಂದು ಕಡೆ. ಮಧ್ಯದಲ್ಲಿ ಕೆಲವೊಂದು ಏನೋ ATM ಕಾರ್ಡ್ ಸಿಕ್ತು ಅಥವಾ ಡೀಟೇಲ್ಸ್ ಏನೋ ಸಿಕ್ಕು ಅಂತ ಹೇಳ್ಬಿಟ್ಟು ಆ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿದಾಯ್ತು. ಅದೇ ತನಿಖೆ ಮಧ್ಯದಲ್ಲಿ ಮತ್ತೊಂದು ಕಡೆಗೆ ಕೆಲವೊಂದು ಮೂಳೆಗಳು ಸಿಕ್ಕು, ಅದು ಯಾರ್ದು ಏನೋ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಆಯಾಮದಲ್ಲಿ ತನಿಖೆ ಆಯ್ತು. ಅದರ ಬಗ್ಗೆನೂ ಒಂದು ವರದಿ ಬಂತು, ಫೊರೆನ್ಸಿಕ್ ರಿಪೋರ್ಟ್ ಬಂತು. ಮತ್ತೆ ಮೊದಲಿನ ವಿಚಾರಗಳಿಗೆ, ಮೊದಲಿನ ಅಂಶಗಳಿಗೆ ಮತ್ತೆ ಬಂದಿದ್ದಾರೆ. ಅಂದ್ರೆ ಅವನ ಹೇಳಿಕೆ, ಬುರುಡೆ ಎಲ್ಲಿಂದ ತಂದಿದ್ದು, ಅಥವಾ ಅವನು ಇಲ್ಲೇ ಈ ಹೂತಿರೋ ಜಾಗದಲ್ಲಿ ಅಂತ ಏನ್ ಹೇಳ್ತಾ ಇದ್ದಾನಲ್ಲ, ಆ ಹೂತಿರೋ ಜಾಗಗಳಿಂದ ತಂದಿರೋದ, ಅಥವಾ ಆ ಜಾಗ ಎಲ್ಲಿದೆ,
ಅದನ್ನು ಗುರುತಿಸುವ ನಿಟ್ಟಿನಲ್ಲಿ, ಅಥವಾ ಅದನ್ನ ಯಾರಿಗೆ ಸಂಬಂಧಪಟ್ಟಿದ್ದು ಶವ, ಅದರಲ್ಲಿ ಬರೀ ಬುರುಡೆ ಮಾತ್ರ ಇತ್ತು ಅಥವಾ ಎಲ್ಲ ಎಂಟೈರ್ ಬಾಡಿ ಇತ್ತ, ಅಥವಾ ಬುರುಡೆ ಮಾತ್ರ ಬೇರ್ಪಡಿಸಿದ್ದಿತ್ತ ಅನ್ನೋದ್ರ ಬಗ್ಗೆ ಈ ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತದೆ. ಅಂದ್ರೆ ಇದು ಬರೀ ಒಂದ್ ಆಯಾಮಗಳಲ್ಲಿ ತನಿಖೆ ಮಾಡ್ಬೇಕು ಅಥವಾ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋದು ತಪ್ಪಾಗ್ತದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಿರ್ತದೆ. ಇದು ಒಂದು. ಮತ್ತೆ ಎಲ್ಲಾನು ತನಿಖೆ ಮಾಡ್ಬೇಕಾದಾಗ ನಿಮ್ಮನ್ನ ಕೇಳಿ ಮಾಡೋದಿಲ್ಲ ಅವರು. ಅಂದ್ರೆ ಅವ್ರಿಗೆ ಎಲ್ಲೆಲ್ಲಿ ಸಾಕ್ಷಿ ಸಿಗ್ತದೆ, ಯಾವ ಆಯಾಮಗಳಲ್ಲಿ ಸಾಕ್ಷಿ ಸಿಗ್ತದೆ, ಆ ನಿಟ್ಟಿನಲ್ಲಿ ಆ ಹಂತಗಳಲ್ಲಿ ಮಾಹಿತಿ ಪಡೆದುಕೊಂಡು ಮುಂದುವರಿತಾ ಇರ್ತಾರೆ. ಬಟ್ ನಮಗ ಅನಿಸ್ತಾ ಇರೋದು ಏನಂದ್ರೆ, ಏನು ಸಿಗದೆ ಇದ್ದದ್ದಕ್ಕೆ ಈ ತರ ಕೇಳ್ತಾ ಇದಾರೋ ಏನೋ ಅಂತ ಅನಿಸ್ತದೆ. ಅಂದ್ರೆ ಅದು ನಮ್ಮ ಭಾವನೆಗಳು ಅಥವಾ ನಮ್ಮ ಅನಿಸಿಕೆ ಮಾತ್ರ. ಬಟ್ ಅವ್ರ ಕೆಲವೊಂದು ಉದ್ದೇಶ ಇರ್ತದೆ, ಯಾವ ಕಾರಣಕ್ಕೆ ಅದನ್ನ ಕೇಳ್ತಾ ಇದಾರೆ, ಯಾವ ಮಾಹಿತಿಗೆ ಅನುಗುಣವಾಗಿ, ಯಾವ ಮಾಹಿತಿಗೋಸ್ಕರ ಕೇಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಲೀಡ್ ಸಿಕ್ಕಿರುತ್ತೆ. ಆ ಲೀಡ್ ಪ್ರಕಾರ ಕೇಳ್ತಾ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಫೈನ್. ಈಗ ಕೇಶವ್ ಅವರೇ, ಈಗ ಒಂದು ಕಡೆ ಬಿ ಜೆ ಪಿಯವರು ಧರ್ಮಸ್ಥಳದವರೆಗೂ ಕೂಡ ಒಂದು ರ್ಯಾಲಿಯನ್ನು ಮಾಡ್ತಾರೆ, ಇದೊಂದು ಭಾಗ. ಇನ್ನೊಂದು ಕಡೆ ಸುಮಾರು 2 ವಾರಗಳಿಗೂ ಮಿಗಿಲಾಗಿ ಈ ಗುಂಡಿ ಅಗಿಯೋ ಕೆಲಸ ಅಲ್ಲಿ ನಡೀತು. ಆ ಭಾಗದಲ್ಲಿ ಖಾಸಗಿ ತೋಟ ಹೇಳಿದ್ರೆ ಅಲ್ಲಿಗೂ ಬಂದರು, ನೇತ್ರಾವತಿ ನದಿ ಪಕ್ಕದಲ್ಲಿ ಬಂದರೆ ಅಲ್ಲಿಗೂ ಬಂದರು, ಇನ್ಯಾವುದೋ ಬಾಹುಬಲಿ ಬೆಟ್ಟ ಅಂತ ಬಂದರೆ ಅಲ್ಲಿಗೂ ಬಂದರು. ಈ ರೀತಿ ಬೇಕಾದಷ್ಟು ಕಡೆಗಳಲ್ಲಿ ಬಂದರು. 6ನೆಯ ಗುಂಡಿ ಬಿಟ್ಟು ಬೇರೇನೂ ಸಿಗದೇ ಇದ್ದದ್ದಕ್ಕೆ ಇದಕ್ಕೆ ಬ್ರೇಕ್ ಬಿತ್ತು ಅಂತ ತಮಗನ್ಸುತ್ತಾ, ಅಥವಾ ಬಿ ಜೆ ಪಿಯವರು ರ್ಯಾಲಿ ಮಾಡ್ಕೊಂಡು ಬಂದರು, ಪ್ರೆಷರ್ ಹಾಕಿದ್ರು ಪೊಲಿಟಿಕಲ್ಲಿ, ಕಾಂಗ್ರೆಸ್ಗೆ ಬೇರೆ ದಾರಿ ಇಲ್ಲದೆ ಇದಕ್ಕೆ ಬ್ರೇಕ್ ಎಳಿಲೇಬೇಕಾಯಿತು ಅಂತ ತಮಗನ್ಸುತ್ತಾ ಅಂತ? ಖಂಡಿತ ಆ ಬಿ ಜೆ ಪಿಯವರ ರ್ಯಾಲಿಗೂ ಇಲ್ಲಿ ಏನು SIT ಅವರು ನಿಲ್ಸಿದಾರೋ ಅದಕ್ಕೂ ಏನು ಸಂಬಂಧ ಇಲ್ಲ. ಯಾಕೆಂತ ಹೇಳಿದ್ರೆ, ಶನಿವಾರದ ಹೊತ್ತೇ ಇವರು ಒಂದು ಗುಂಡಿಯನ್ನು ಅಗೆದಿದ್ದಾರೆ, 17ನೇ ಗುಂಡಿಯೋ 18ನೇ ಗುಂಡಿಯೋ ಏನೋ, ಆಮೇಲೆ ಮಾಜರನ್ನು ಮಾಡಿದ್ದಾರೆ. ಶನಿವಾರದ ಹೊತ್ತು ಇವರೆಲ್ಲ ಪೇಮೆಂಟ್ ಎಲ್ಲ ಮಾಡಿ SIT ಅವರನ್ನೆಲ್ಲ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಆ ಲೇಬರ್ಸ್ಗೆ ಮತ್ತು ಇವರಿಗೆಲ್ಲ ಪೇಮೆಂಟ್ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಆ ಮಾಸ್ಕ್ ಮ್ಯಾನ್ ಏನಿದ್ದಾರೋ ಅವರನ್ನು ಇವತ್ತು ತನಿಖೆಗೆ ಬರಲಿಕ್ಕೆ ಹೇಳಿದ್ದಾರೆ. ಒಮ್ಮೆ ಮಟ್ಟಿಗೆ ನಿಂತಿದೆ ಅಂತ ಹೇಳುವಂತಹ ಸುದ್ದಿ ಮೊನ್ನೆ ಶನಿವಾರವೇ ಬಂದಿದೆ. ಅದರ ಒಟ್ಟಿಗೆ ಏನು ಅಂತ ಹೇಳಿದ್ರೆ, ಮೀಡಿಯಾದವರಿಗೆಲ್ಲ ಬಹಳ ಓಪನ್ ಆಗಿ ಅವರು ಅದನ್ನು ಶೂಟ್ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ನಮಗೆಲ್ಲ ಒಂಥರ ಮಾಹಿತಿ ಇತ್ತು. ಆ ದಿನವೇ ನಿಲ್ಲಿಸ್ತಾರೆ, ಶನಿವಾರವೇ ಇದು ಒಮ್ಮೆಯ ಮಟ್ಟಿಗೆ ನಿಲ್ತದೆ ಗುಂಡಿ ಆಗುವಂಥದ್ದು. ಬಾಹುಬಲಿ ಬೆಟ್ಟಕ್ಕೆ ಬಂದರು, ಇಲ್ಲಿ ಅವನು ಧರ್ಮಸ್ಥಳದ ಒಳಗಡೆ ಎಲ್ಲಿ ರೂಮ್ನಲ್ಲಿ ಉಳ್ಕೊಂಡಿದ್ರು ಅಲ್ಲಿಗೆ ಮಾಜರಿಗೆ ಬಂದರು. ಅದೆಲ್ಲ ಮಾಡಿದ ಮೇಲೆ ಅವತ್ತೇ ಎಲ್ಲ ಪೇಮೆಂಟ್ ಎಲ್ಲ ಆಗಿದೆ ಅವರಿಗೆ ಅಂತ ಹೇಳುವಂಥ ಮಾಹಿತಿ ಬಂದಿದೆ. ಹಾಗಾಗಿ ನಿನ್ನೆ ರ್ಯಾಲಿಗೂ ಈ ಗುಂಡಿಯನ್ನು ಅಗಿಯೋದನ್ನು ನಿಲ್ಲಿಸೋದಕ್ಕೂ ಏನು ಸಂಬಂಧ ಇಲ್ಲ ಸರ್. ಓಕೆ ಕೇಶವ್, ಇನ್ನೊಂದು ಪ್ರಶ್ನೆ. ಸದ್ಯ ಅಗಿಯೋದು ನಿಲ್ಲಿಸಿದ್ರಲ್ಲಪ್ಪ, ಫೈನಲಿ ಅಗಿಯೋದು ನಿಲ್ಲಿಸ್ಬಿಟ್ರಲ್ಲಪ್ಪ, ಆ ಸಮಾಧಾನದಲ್ಲಿ ತಾವು ಇದ್ದೀರಾ ರೀ? ಎಷ್ಟು ಗುಂಡಿ ಬೇಕಾದರೂ ಅಗೀಲಿ, ಇಲ್ಲೇನೂ ಸಿಗಲ್ಲ ಅಂತ ತಮಗೆ ವಿಶ್ವಾಸ ಇದೆಯಾ ಅಂತ? ಸರ್, ನಮಗೆ ಅಗಿಯುವುದರಲ್ಲಿ ಯಾವುದೇ ರೀತಿಯ ಭಯ ಅಥವಾ ಹೆದರಿಕೆ ಇರಲಿಲ್ಲ. ಆದರೆ ಒಂದು ಏನಿತ್ತು ಅಂತ ಹೇಳಿದರೆ, ಕ್ಷೇತ್ರಕ್ಕೆ ಇಲ್ಲಿ ಪೊಲೀಸ್ನವರು ಇದ್ದಾರೆ, ಅಲ್ಲಿ ಅಗಿತಿದ್ದಾರೆ, ಅಲ್ಲಿ ಏನೋ ಗಲಾಟೆ ಆಯಿತು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸ್ವಲ್ಪ ಭಕ್ತಾದಿಗಳಿಗೆ ಆ ಹೆದರಿಕೆ ಇತ್ತು. ನಮಗೆ ಊರಿನವರಿಗೆ ಈಗಲೂ ಅಲ್ಲಿ ಧೈರ್ಯ ಇದೆ, ವಿಶ್ವಾಸ ಇದೆ. ಅವ್ರು ಎಷ್ಟು ಗುಂಡಿ ಕೂಡ ಆಗಿಲಿ ಏನು ತೊಂದರೆ ಇಲ್ಲ. ಆದ್ರೆ ಭಕ್ತಾದಿಗಳಿಗೆ ಏನು ಹೊರ ಜಿಲ್ಲೆಗಳಿಗೆಲ್ಲ ಏನು. ಕೇಶವ್ ಅವರೇ, ನಾನು ಮಾಧ್ಯಮದ ಧರ್ಮ ಮಾತಾಡ್ತಾ ಇದ್ದೀನಿ ಇಲ್ಲಿ. ಈಗ ಏನು ತನಿಖೆ ನಡೀತಾ ಇದೆಯೋ, ಏನೊಂದು ಆರೋಪ ಬಂದಿದೆಯೋ, ಈ ಗುಂಡಿ ಇದೆ, ಹೆಣ ಇದೆ ಅಂತ ಹೇಳ್ತಾರೋ, ಆ ವಿಷಯಕ್ಕೆ ಮಾತ್ರ ಮಾತನಾಡಬೇಕಾಗಿರೋದು ಮಾಧ್ಯಮದ ಧರ್ಮ. ಅಷ್ಟು ಮಾತ್ರ ನಮ್ಮ ಸೀಮಿತ. ಅಲ್ಲಿ ಒಂದು SIT ತನಿಖೆ ಮಾಡಿದ್ದಾರೆ, ಅದಕ್ಕೆ ರಚಿಸಿದ್ದಾರೆ ತಂಡವನ್ನು, ಅಲ್ಲಿ ಬಂದೇನೋ ಅಗಿತಾ ಇದ್ದಾರೆ. ಸಿಗ್ತಾ ಸಿಗ್ಲಿಲ್ವಾ, ಫೊರೆನ್ಸಿಕ್ ಹೋಯ್ತಾ, ಎಷ್ಟು ಜನ ಬಂದಿದ್ದರು, ಯಾವ ಅಧಿಕಾರಿ ಇದ್ದರು, AC ಇದ್ದರು, ತಂಡ ಇತ್ತು, ಇಷ್ಟು ಮಾತ್ರ. ಇದು ಬಿಟ್ಟುಬಿಟ್ಟು ಯಾರೇ ಇದರ ಆಚೆಗೆ ಬರ್ತಾರಲ್ಲ ವಿಷಯ, ಅದು ಸಂಬಂಧಪಡದ ವಿಚಾರ ಮತ್ತು ದುರುದ್ದೇಶಪೂರಿತ ಅಂತ ಕನ್ಸಿಡರ್ ಆಗಲ್ವಾ ಅದು ಅಂತ? ಅಂದ್ರೆ ಈಗ ನೀವು ಬೇರೆ ದೃಷ್ಟಿಯಲ್ಲಿ ತಗೊಂಡಾಗ ಇಲ್ಲಿ ಬಂದಾಗ ಅದು ರಾಜಕೀಯ ಅಥವಾ ಇದಾಗ್ತದೆ ಅಂತ. ಇಲ್ಲ, ಈಗ ಮಾಧ್ಯಮದವರಾಗಿ ಯಾರೇ ಆಗಲಿ ತನಿಖೆ ಏನಿದೆ ಅಷ್ಟು ಮಾತ್ರ ನಾವು ಮಾತಾಡಬಹುದು. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಸಬ್ಜೆಕ್ಟೇ ಅಲ್ಲ ಅಲ್ವಾ ಇಲ್ಲಿ ಅಂತ? ಸಬ್ಜೆಕ್ಟೇ ಆಗಲ್ಲ ಅದು. ಖಂಡಿತ ಸರ್. ಏನು ಅಂತ ಹೇಳಿದ್ರೆ ನೋಡಿ, ಇದು ಏನು ಅಂತ ಹೇಳಿದ್ರೆ ಕೇವಲ ಬುರುಡೆ. ಆ ಏನು ಅನಾಮಿಕ ವ್ಯಕ್ತಿ ಇದ್ದಾನೋ ಅವನು ಹೋಗಿ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆ ಪ್ರಕಾರ SIT ತನಿಖೆ ಆಗಿದೆ. ಆ ಗುಂಡಿ ಆಗಿರುವಷ್ಟು ಕೆಲಸ ಮಾತ್ರ ಆಗ್ಬೇಕು, ಬಿಟ್ರೆ ಅದು ಯಾವ್ದ್ಯಾವ್ದೋ ಪ್ರಕರಣಗಳನ್ನು ತನಿಖೆ ಮಾಡಿ
ನನ್ನ ಮಗಳು ಕಾಣೆಯಾಗಿದ್ದಾಳೆ, ನನ್ನ ತಂಗಿ ಕಾಣೆಯಾಗಿದ್ದಾಳೆ, ಅವತ್ತು ಅಲ್ಲಿ ಮರ್ಡರ್ ಆಯ್ತು ಅಥವಾ ಇಲ್ಲೊಂದು ರೇಪ್ ಆಯ್ತು, ಅದನ್ನು ತನಿಖೆ ಮಾಡಿ ಅಂತ ಬರುವಂತದ್ದು ಇದಕ್ಕೆ ಬರುದಿಲ್ಲ, ಈ ವ್ಯಾಪ್ತಿಗೆ ಬರುದಿಲ್ಲ. ಇದು ಏನಾಗಿದೆ ಅಂತ ಹೇಳಿದ್ರೆ, ಏನೋ ಒಂದು ಅವಕಾಶ ಸಿಕ್ಕಿತ್ತು, ನಂದು ಒಂದು ಇರ್ಲಿ ಅಂತ ಹೇಳಿ ಕೆಲವರು ಬಂದು ಹೇಳ್ತಾ ಇದ್ದಾರೆ. ಆ ಬುರುಡೆ ಕೇಸಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮಲ್ಲಿ ಒಂದು ಗಾದೆ ಇದೆ ಸರ್, ಈ ಕಡೆ ಈ ನರಿ ಏನು ಬಾವಿಗೆ ಬಿದ್ದಾಗ ಊರ್ನವರೆಲ್ಲ ಹೋಗಿ ಕಳ್ಳೊಡಿತಾರೆ ಅಂತೆ, ನಂದು ಒಂದು ಇರ್ಲಿ, ನನ್ನದು ಕೋಳಿ ಹಿಡಿದಿದೆ, ಅದು ನನ್ನದು ಕೋಳಿ ಹಿಡಿದಿದೆ ಅಂತ ಹೇಳಿ. ಫೈನ್ 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 ಚಂದ್ರಶೇಖರ್ ಅವರೇ, ಆ ಪರಿಸ್ಥಿತಿ ಈಗ ಇಲ್ಲಿ ಉಂಟಾಗಿದೆ ಅಂತ ಹೇಳಿ ಎಲ್ಲರೂ ಎದ್ದುಕೊಂಡು ಬರುದು, ನನ್ನ ತಂಗಿ ಇಲ್ಲ, ಅವನನ್ನು ಕೊಲೆ ಆಗಿದೆ ಅದನ್ನು ನೋಡಿ, ಅಥವಾ ನನ್ನ ಮಗಳಿಲ್ಲ ಅಂತ ಹೇಳುವಂಥದ್ದು. ಇದೆಲ್ಲ ಎಲ್ಲಿಂದ ಎಲ್ಲಿಗೆ ಲಿಂಕ್ ಹೋಗಿದೆ, ಅದು ಸರಿಯಲ್ಲ ಅಂತ ಹೇಳುವಂಥದ್ದು. ಫೈನ್ ಫೈನ್, ನಾನು ಚರ್ಚೆ ಮುಂದುವರಿಸ್ತೀನಿ. ನಾನು ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕಿದೆ. ಚಂದ್ರಶೇಖರ್ ಅವರೇ, ಬಿ ಜೆ ಪಿಯದು ಲೇಟ್ ಎಂಟ್ರಿನ ಇಡೀ ಪ್ರಕರಣಕ್ಕೆ ಆರಂಭದಲ್ಲಿ ಎಂಟ್ರಿ ಆದರೆ ಹೇಗೋ ಏನೋ, ಆಗಬೇಕಾ ಬೇಡವಾ, ರ್ಯಾಲಿ ಮಾಡಬೇಕಾ ಬೇಡವಾ, ಮಾತಾಡಬೇಕಾ ಬೇಡವಾ, ಈ ವಿಚಾರದಲ್ಲಿ ನಾನು ಅನೇಕ ಕಾಂಗ್ರೆಸ್ನವರು ಮಾತಾಡ್ಸಿದ್ದೀನಿ, ನಿಮ್ಮನ್ನು ಮಾತಾಡ್ಸಿದ್ದೀನಿ. ಇದ್ರ ಬಗ್ಗೆ ಡಿಬೇಟ್ಗೆ ಬರೋಕ್ಕೆ ರೆಡಿ ಇರಲಿಲ್ಲ. ಈ ಮಟ್ಟದಲ್ಲಿ ಇವತ್ತಿಗೆ ಒಂದು ಪ್ರೆಷರ್ ಬಿಲ್ಡ್ ಮಾಡಿ ನೀವು ನಿಲ್ಲಿಸಿದ್ರ ಈ ಇನ್ವೆಸ್ಟಿಗೇಷನ್ನ ಇವತ್ತಿಗೆ ಅಂತ? ಅಲ್ಲಲ್ಲ, ಒಂದು ಇದು ಇಡೀ ಸಂಪೂರ್ಣ ರಾಜ್ಯದ ಹಿಂದೂಗಳ ಒಂದು ನಂಬಿಕೆಯ ಪ್ರಶ್ನೆ ಇದು. ಇಲ್ಲಿ ವಿಷಯ ಬಂದಿದೆ ಏನಂತ ಹೇಳಿದ್ರೆ, ಯಾವ ಧರ್ಮಸ್ಥಳ ಕ್ಷೇತ್ರ ಇಡೀ ಹಿಂದೂಗಳ ಪಾವಲಿಗೆ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಅದ್ರ ಜೊತೆಗೆ ಏನು ಅಲ್ಲಿನ ವೀರೇಂದ್ರ ಹೆಗಡೆ ಅವರ ಗ್ರಾಮಾಭಿವೃದ್ಧಿ ಸಂಘ ಇದೆ, ಅದು ಇವತ್ತು ಪ್ರತಿ ಗ್ರಾಮ, ಕುಗ್ರಾಮ, ತಾಂಡಗಳು, ಕೇರಿಗಳು ಎಲ್ಲ ಕಡೆಗೂ ಕೂಡ ನಮ್ಮ ದೀನದಲಿತ ಹೆಣ್ಣುಮಕ್ಕಳದು, ಹಿಂದುಳಿದ ಹೆಣ್ಣುಮಕ್ಕಳು, ಅತ್ಯಂತ ಬಡ ರೈತಾಪಿ ಮಕ್ಕಳ ಹೆಣ್ಣುಮಕ್ಕಳನ್ನ ಆರ್ಥಿಕವಾಗಿ ಸಬಲ ಮಾಡ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಒಂದು ಅಲ್ಲಾಗ್ತಿರ್ತಕ್ಕಂಥ ಹಿಂದೂ ದೇವಸ್ಥಾನ ತಡಿಬೇಕು, ಇನ್ನೊಂದು ಕಡೆಗೆ ಈ ಗ್ರಾಮೀಣಾಭಿವೃದ್ಧಿ ಏನು ಸಣ್ಣ ಪುಟ್ಟ ಹೆಣ್ಮಕ್ಳನ್ನೆಲ್ಲ ಕೂಡ, ಬಡ ಹೆಣ್ಮಕ್ಳನ್ನೆಲ್ಲ ಒಂದು ಆರ್ಥಿಕವಾಗಿ ಸಬಲ ಮಾಡ್ತಿದ್ದ, ಬಡವನ್ನೆಲ್ಲ ಸಬಲ ಮಾಡ್ತಿದ್ಯಲ್ಲ, ಇದನ್ನ ತಡಿಬೇಕು ಅಂತೇಳಿ ಏನು ಈ ರಾಜ್ಯದ ಎಕೋಸಿಸ್ಟಮ್ ಇತ್ತು, ಲೆಫ್ಟ್ ಎಕೋಸಿಸ್ಟಮ್, ಅರ್ಬನ್ ನಕ್ಸಲ್ಗಳು, ಈ ಮತಾಂತರ ಮಾಡ್ತಕ್ಕಂಥ ಕ್ರಿಶ್ಚಿಯನ್ ಮಿಷನರಿಗಳು, ಒಂದಷ್ಟು ಜಿಹಾದಿಗಳು, ಈ ತರ ಇವರೆಲ್ಲರೂ ಸೇರ್ಕೊಂಡು ಮೊದಲಿಂದ ಪ್ಲಾನ್ ಮಾಡ್ತಾ ಇದ್ರು. ಅದಕ್ಕನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಾಬ್ಲಮ್ ಬಂದಿದ್ದು ಇವರ ಈ ಲೆಫ್ಟ್ ಎಕೋಸಿಸ್ಟಮ್ ಇದೆಯಲ್ಲ, ಈ ಅರ್ಬನ್ ನಕ್ಸಲ್ಗಳ ತಿಂದಿಗೆ ಸರ್ಕಾರ ಆತುರವಾಗಿ ರೆಸ್ಪಾನ್ಸ್ ಮಾಡಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವತ್ತೂ ಅವ್ರ ನಕ್ಸಲ್ ಪ್ರೀತಿ ಗೊತ್ತಿರ್ತಕ್ಕಂಥದ್ದೇ, ಅವರ ಮತ್ತೆ ಹಿಂದೂ ದೇವರುಗಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ದ್ವೇಷವೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ಈ ಒಂದು ಸಂದರ್ಭದಲ್ಲಿ ಧರ್ಮಕ್ಷಣ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡು ಅದನ್ನ ಟಾರ್ಗೆಟ್ ಮಾಡೋದಕ್ಕೆ ಏನು ಅರ್ಬನ್ ನಕ್ಸಲ್ಗಳು ಒದ್ದಾಡ್ತಾ ಇದ್ರು, ಅದಕ್ಕೆ ಬೆಂಬಲವಾಗಿ ಸರ್ಕಾರ ನಿಲ್ತಿತ್ತ. ಆ ಬೆಂಬಲಕ್ಕೆ ನಮ್ಮ ವಿರೋಧ. ಸ್ಟಾರ್ಟಿಂಗ್ ಯಾಕೆ ಬರಲಿಲ್ಲ ಮಾಡಲಿಲ್ಲ ವಿರೋಧ? ನೀವು 15 ದಿನ ಬೇಕಾಯ್ತು ನಿಮಗೆ ವಿರೋಧ ಮಾಡಕ್ಕೆ. ಬಿಜೆಪಿ ವಿಷಯ ಅಲ್ಲ, ನಾನು ಇಡೀ ಹಿಂದೂಗಳ ವಿಚಾರ ಯಾವತ್ತೂ ನಾವು ಅವ್ರನ್ನ ವಿರೋಧ ಮಾಡ್ಕೊಂಡ್ ಬಂದಿದೆ. ಯಾವಾಗ ಇವರನ್ನು SIT ತನಿಖೆ ಕೊಟ್ಟರು, SIT ತನಿಖೆ ಫಸ್ಟ್ ವೆಲ್ಕಮ್ ಮಾಡಿದ್ದಾರು. ಅಲ್ಲ, ನೀವು ಗೋಡೆ ಮೇಲೆ ನೀವು ಕೇಳಿಸ್ಕೊಂಬಿಡಿ. ನೀವು ಗೋಡೆ ಮೇಲೆ ನಿಂತ್ಕೊಂಡಿದ್ರಿ, ತನಿಖೆ ಅಕಸ್ಮಾತ್ ಏನಾರ ಸಿಕ್ಕಿಬಿಟ್ರೆ ಈ ಕಡೆ ಜಂಪ್ ಮಾಡ್ಬಿಡೋಣ, ಏನು ಸಿಗದೆ ಇದ್ರೆ ಈ ಕಡೆ ಜಂಪ್ ಮಾಡ್ಬೋಣ ಅಂತ ಗೋಡೆ ಮೇಲೆ ನಿಂತಿದ್ರ ನೀವು? ಎಷ್ಟು ದಿನ ಇನ್ನಾರು ಸ್ಪಂದಿಸಬೇಡಿ ಅಂತ ಯಾರು ಹೇಳಿಲ್ಲ? ನೀವು ಹಿಂದೂಗಳ ನಂಬಿಕೆ ಎಷ್ಟು ಸತ್ಯವೋ ಅದಕ್ಕೆ ನಾವು ವೆಲ್ಕಮ್ ಮಾಡಿದ್ವಿ. ವೆಲ್ಕಮ್ ಮಾಡಿದ್ದು SIT ತನಿಖೆ ಮಾಡಿ ಅಂತ ಹೇಳಿ. ಪ್ರಾಬ್ಲಮ್ ಇರ್ತಕ್ಕಂಥದ್ದು SIT ತನಿಖೆ ಆಗಿರ್ತಕ್ಕಂಥ ಹುಡುಕಗಳನ್ನ ಯಾರು ಹೇಳ್ಬೇಕು? ನಾವೇ ಹೇಳ್ಬೇಕು ತಾನೆ. ಮೊದಲನೇದು, ಅವನು ಯಾವತ್ತು ಅವ್ನು ಬುಡೆ ಹಿಡ್ಕೊಂಡ್ ಬಂದ, ಇವನು ಬುಡೆ ಹಿಡ್ಕೊಂಡು ಬಂದ ಮೇಲೆ ನೀವು ಯಾವತ್ತೇ ಹೋಗಿ ನೀವು ಯಾರನ್ನು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ರೆ ಏನ್ ಹೇಳ್ತಾರೆ? ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಜಿನೈನ್ ಅಲ್ವಾ ಅಂತ ನೋಡ್ತಾರೆ ತಾನೆ. ಅದಾದ್ಮೇಲೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸರಿ ಇದನ್ನ ಕೇಳ್ತಾನೆ. ಇವ್ನು ಬುಡೆ ಇಟ್ಕೊಂಬನಂತೆ, ಬುಡೆ ಎಲ್ಲಿಂದ ತೆಗಿತಾರೆ? ಎಲ್ಲಿಂದ ಸಿಗ್ತದು ಬುರ್ಡೆಯನ್ನ? ಇವ್ನು ಯಾವ್ದೋ ಹೆಣ ಊತಿದ್ನಂತೆ 16 ವರ್ಷದ ಕೆಳಗಡೆಗೆ, ಅದರಿಂದ ಎಸ್ಕವೇಟ್ ಮಾಡ್ಕೊಂಬನಂತೆ. ಇದು ಸೆಕ್ಷನ್ 27 ಪ್ರಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ರೀತಿ ಕೂತಿರ್ತಕ್ಕಂಥ ಹೆಣವನ್ನು ಎಸ್ಕಲೇಷನ್ ಮಾಡ್ಬೇಕಾದ್ರೆ ಅದು ಮ್ಯಾಜಿಸ್ಟ್ರೇಟ್ ಇಂದ ಆರ್ಡರ್ ಆಗಿರ್ಬೇಕು. ಅದರ ಇದನ್ನ ತಹಸೀಲ್ದಾರರ ಮುಂದೆ ಇದಾಗಬೇಕು, ಅಷ್ಟು ಟಿವಿಗಳು CCTVಗಳಲ್ಲಿ ರೆಕಾರ್ಡ್ ಆಗಬೇಕು. ಆವಾಗ ಮಾತ್ರ ಹೂತಿರ್ತಕ್ಕಂಥ ಹೆಣವನ್ನು ಆಚೆ ತಗೊಂಬರಕ್ಕೆ ಸಾಧ್ಯ. ಇವ್ರು ಬುರ್ಡೆ ಹಿಡ್ಕೊಂಡು ಬರ್ತಾನೆ, ನಾನೇ ಅವರು 16 ವರ್ಷದ ಕೆಳಗಡೆ ಹೋಗಿದ್ದೀನಿ, ಅದೇ ಈ ಬುರ್ಡೆ ಅಂತಾನೆ. ಅವನ ಮೇಲೆ ಒಂದು ಕೇಸ್ ಇಲ್ಲಿವರೆಗೂ ರಿಜಿಸ್ಟರ್ ಆಗಿಲ್ಲ. ಹೇಗೆ ಎಸ್ಕೇವೇಟ್ ಮಾಡ್ದ ಅವನು? ಕೋರ್ಟಿನಲ್ಲಿ ಹೇಗೆ ಎಸ್ಕೇವೇಟ್ ಮಾಡ್ದ? ಅವನ ಮೇಲೆ ಒಂದು ಕೇಸ್ ಆಗೋದಿಲ್ಲ. ಅದೇ ರೀತಿ ಇವತ್ತು ಯಾವ ಎಕೋಸಿಸ್ಟಮ್ಗಳಲ್ಲಿ ನೋಡಿ, ಧರ್ಮಸ್ಥಳ ಕ್ಷೇತ್ರದ ಎಸ್ಕವೇಷನ್ ಶುರುವಾದಾಗ ಯೂಟ್ಯೂಬರ್ಗಳು ಆನ್ಲೈನ್ ಅಲ್ಲಿ ಎಲ್ಲರೂ ಆ ಕ್ಷೇತ್ರದ ಬಗ್ಗೆ ಕೆಟ್ಟ ಮಾತಾಡ್ಬೇಕಾದ್ರೆ ರಾಜ್ಯ ಸರ್ಕಾರದಿಂದ, ಪೊಲೀಸ್ ಇಲಾಖೆಯಿಂದ ಒಂದೇ ಒಂದು ಶಿವಮೊಗ್ಗ ಕೇಸ್ ಆಗಿದೆಯಾ? ಇವ್ರ ಯೋಗ್ಯತೆಗೆ ಹಿಂದೂಗಳು ಯಾರಾದ್ರೂ ನಮ್ಮ ದೇವರ ಬಗ್ಗೆ ನಾವು ಮಾತಾಡಿದ್ರೆ ಬಂದು ಶಿವಮೊಗ್ಗದಲ್ಲಿ ಕೇಸ್ಗಳಾಗ್ತಾರೆ. ಇವ್ರ ಯೋಗ್ಯತೆಗೆ ಇಷ್ಟು ದಿವಸ ಆದ್ರೂ ಕೂಡ ಒಂದು ಶಿವಮೊಗ್ಗ ಕೇಸ್ ಹಾಕಿಲ್ಲ. ಇವತ್ತು ಹೇಳಿದಿಲ್ಲ ಮಹೇಶ್ ತಿಮ್ಮನಾಡಿ, ಅವ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ. ಅವನಿಗೂ ಮಾಸ್ಕ್ ಹಾಕ್ಸ್ಬಿಟ್ಟು ಸಿದ್ದರಾಮಯ್ಯ ಸುತ್ತಮುತ್ತ ಹುಡುಕ್ತಾ ಇದ್ದಾರೆ. ಅವ್ರ ಮನೆ ಹತ್ರ ಯಾಕೆ ಎಸ್ಕವೇಷನ್ ಮಾಡಲ್ಲ ನೀವು? ಹಿಂದೂ ಧರ್ಮಸ್ಥಳ ಅಂದ್ರೆ ನಿಮ್ಗೆ ಎಸ್ಕವೇಷನ್ ಮಾಡಬೇಕು. ಹರೀಶ್ ಪೂಂಜನ್ಗೂ ಮಾಡಿಸ್ಬಿಡೋಣ ಕೆಲಸನ. ಹರೀಶ್ ಪೂಂಜಾ ಒಂದು ನಿಮಿಷ ಬೈಟ್ ಪ್ಲೀಸ್. ಹರೀಶ್ ಪೂಂಜಾ ಬೈಟ್, ತಿಮ್ಮಿರೆಡ್ಡಿ ಬೈಟ್, ಇಬ್ರದ್ದು ಬೈಟ್ ಹಾಕಿ, ಇಬ್ರದ್ದು ಬೈಟ್ ಪ್ಲೇ ಆಗಲಿ.
ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯಣ್ಣ ಈರುಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪನೇನು ಯಾನು ಒತ್ತೊಂದುವೆ ಯಾನು ಹಿಂದುತ್ವದ ಸಿದ್ಧಾಂತನ ಯಾನು ಬಿಡ್ತೆ ಅಂದಾಂಡ ಈರು ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ಗೆ ಓಟು ಪಾಡ್ಲೆ ಅಂತ ಪಂಡದಾಣ ಯಾನು ಎತ್ತೊಂದುವೆ ಸತ್ಯಣ್ಣ ಎರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂಡರತ ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಪನ್ನಂಚಿತ್ನ ಕಾಂಗ್ರೆಸ್ಗೆ ಇರು ಓಟು ಕೇಂಡರತ. ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು. ತಕ್ಷಣ ಮುಖ್ಯ ಏನು ಮಾಡೋಣ ಇವರಿಬ್ಬರು ಚಂದ್ರಶೇಖರ್ ಅವರು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹರೀಶ್ ಪೂಂಜಾ ಹೇಳಿರ್ತಕ್ಕಂಥ ಹೇಳಿಕೆ ಬಗ್ಗೆ ಅದೇ ದಿವಸ ನಮಿತಾ ಪೂಜಾರಿ ಅಂತಕ್ಕಂಥವ್ರು FIR ಫೈಲ್ ಮಾಡಿದ್ರು. ಆ FIR ಅಲ್ಲಿ 153 ಸೆಕ್ಷನ್ನು, 153A, 5051B, 5051C, 5052 ಎಲ್ಲವೂ ಸೇರಿ FIRನ ಫೈಲ್ ಮಾಡಿದ್ರು. ಆ FIRಗೆ ತಡೆ ಕೊಟ್ಟಿರೋದು ಹೈಕೋರ್ಟು ಸ್ವಾಮಿ. ಇವತ್ತು ಹೈಕೋರ್ಟ್ ಅಂಗಳದಲ್ಲಿದೆ. ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಳಿ ಕೋರ್ಟು. CM ಮೇಲೆ ಮಾತಾಡ್ಬಿಟ್ರು, CM ಮೇಲೆ ಮಾತಾಡ್ಬಿಟ್ರು. ಈಗ ತಿಮ್ಮನೋಡಿ ಅದು ಹೈಕೋರ್ಟ್ ನೋಡ್ಕೊಳ್ಳುತ್ತೆ. ಇಬ್ರು ಏನ್ ಮಾಡಿ ಹೇಳ್ಬಿಡಿ, ಇಬ್ರು ಏನ್ ಮಾಡಿ ಹೇಳಿ. ಅಲ್ಲ ಈಗ ಇದೆಯಲ್ಲ, ಈಗ ಹೈಕೋರ್ಟ್ ನಲ್ಲಿ ಕೇಸ್ ಇದೆ. ಹೈಕೋರ್ಟ್ ಅಲ್ಲಿ ಇವ್ರು ಹೇಳಿದ್ರೆ ಸರಿ ಇಲ್ಲ ತಪ್ಪಂತೆ ಹೈಕೋರ್ಟ್ ತೀರ್ಮಾನ ಮಾಡಲಿ. ಮಹೇಶ್ ತಿಮ್ಮನೋಡಿ ಮೇಲೆ ಏನ್ ಆಕ್ಷನ್ ತಗೊಂಡಿದ್ರಿ ನೀವು? ಮಹೇಶ್ ತಿಮ್ಮನೋಡಿ ಮೇಲೆ ಕೇಸ್ ಆಗಿದೆ ಇಲ್ಲಿವರೆಗೂ. ಚರ್ಚೆ ನಾನು ಮತ್ತೆ ಸಂಕೇತನಿಗೆ ಸರ್ ಒಂದು ಪಾಯಿಂಟ್ ಏನಿದೆ ಇಲ್ಲಿ ಅಂತ ಹೇಳಿದ್ರೆ, ಈ ತನಿಖೆಗೆ ಆದೇಶ ಮಾಡುವ ಮೊದಲೇ ಒಂದು ಥರೋ ಆಗಿ ಇನ್ವೆಸ್ಟಿಗೇಷನ್ನು ದೂರದಾರನ ವಿಚಾರದಲ್ಲಿ ನಡಿಬೇಕಾಗಿತ್ತು ಅಂತ. ದ ಸೋ ಕಾಲ್ಡ್ ವಿಷಲ್ ಬ್ಲೋವರ್ ಅವನ ಬಗ್ಗೆನ ಸರಿಯಾಗಿ ಇನ್ವೆಸ್ಟಿಗೇಷನ್ ನಡಿಬೇಕಾಗಿತ್ತು. ಕೆಲವು ಪೊಲೀಸ್ ಆಫೀಸರ್ಸ್ ಹೇಳ್ತಾರೆ, ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಆಗಲಿ, ಕೆಲವು ಹಿರಿಯ ಅಧಿಕಾರಿಗಳಾಗಲಿ ಹೇಳ್ತಾರೆ, ಅವರು ನಮ್ಮ ಕೈಗೆ ಅವನೇನೋ ಕರ್ಕೊಬಂದು ಕೊಟ್ಟಿದ್ದಿದ್ರೆ ಮೊದಲು ಅವನಿಂದ ಶುರು ಮಾಡ್ತಾ ಇದ್ವಿ, ಅವನ ಕೈಗೆ ಹಾರೆ ಪಿಕಾಸಿ ನಾವು ಕೊಡ್ತಾ ಇದ್ವಿ. ಈ ಥರ JCB ಬಳಸೋದು, ಇಟಾಚಿ ಬಳಸೋದು, ಇನ್ಯಾವುದೋ GPR ಬಳಸ್ಬಿಡೋದು, ಇದೆಲ್ಲ ನಾವು ಮಾಡ್ತಿರ್ಲಿಲ್ಲ. ಇದೊಂದು ಭಾಗ. ಈ ಕೇಸ್ SIT ಅವರು ನಿಮ್ಗೆ ಯಾವುದೇ ಅನುಮಾನಗಳಿದ್ದರೆ ದೂರು ಕೊಡ್ರಪ್ಪ, ನಿಮ್ಗೆ ಯಾವುದಾದ್ರೂ ಮಕ್ಕಳು ಕಳೆದು ಹೋಗಿದ್ರೆ, ಅನುಮಾನಗಳಿದ್ದರೆ ದೂರು ಕೊಡಿ ಅಂತ ಕೇಳಿದಾಗ, ಈಗ ಆನೆ, ಮಾವುತ, ಅವ್ರ ಗಂಡ ಹೆಂಡತಿ, ಸಹೋದರ ಸಹೋದರಿ, ಇನ್ಯಾರೋ ಹೆಣ್ಣು ಮಗಳು, ಅನನ್ಯ ಭಟ್, ಈ ಥರದ್ದೆಲ್ಲ ಬರ್ತಾ ಇದೆಯಲ್ಲ ಸರ್. ಇದು SIT ವ್ಯಾಪ್ತಿಗೆ ಆಗಿನ ಕೊಲೆಗಳು ಜನಜನಿತ ಅಂದರೆ ತುಂಬ ಜನಮಾನಸರಿದ್ದಂಥ ವಿಚಾರಗಳು ಈಗ ಯಾವುದು ಬರಬಾರ್ದು ಅಂತ ಏನಾದರೂ ಇದೆಯಾ? ಅದ್ರ ಬಗ್ಗೆನೂ ರೀಇನ್ವೆಸ್ಟಿಗೇಷನ್ ಆಗಲಿ ಅಂತ ಕಂಪ್ಲೇಂಟನ್ನು ಮಾಡಬಹುದಾ? SIT ವ್ಯಾಪ್ತಿ ಏನಿದರಲ್ಲಿ ಅಂತ? ಒಂದ್ಸಲ SITಗೆ ಇದು ಪ್ರಕರಣ ತನಿಖೆಗೆ ಹೋದಾಗ ತನಿಖೆ ಯಾವ ರೀತಿ ಮಾಡಬೇಕು, ಯಾವ ದಿಕ್ಕಿನಲ್ಲಿ ಮಾಡಬೇಕು, ಯಾವ್ದನ್ನ ಮೊದಲು ಮಾಡಬೇಕು, ಯಾವ್ದನ್ನ ನಂತರ ಮಾಡಬೇಕು ಅನ್ನೋ ವಿಚಾರ ಈ ತನಿಖಾಧಿಕಾರಿಗಳ ಪರಿಧಿಗೆ ಒಳಪಟ್ಟಿರುವಂಥದ್ದು. ಅದು ಕೋರ್ಟ್ನು ಕೂಡ ಹಿಂಗೆ ಮಾಡಬೇಕು, ಅದೇ ರೀತಿ ಮಾಡಬೇಕು, ಇದನ್ನ ಮೊದಲು ಮಾಡಬೇಕು, ಇದನ್ನ ನಂತರ ಮಾಡಬೇಕು ಅಂತ ಹೇಳಕ್ಕಾಗಲ್ಲ. ಇದು ಕಾನೂನು. ಈ SIT ತನಿಖಾಧಿಕಾರಿಗಳು ಅವನ ಹೇಳಿಕೆಯನ್ನ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೇನೆ ಮುಂದುವರೆದಿದ್ದಾರೆ ಅಂತ ಯಾರಾದ್ರೂ ಹೇಳ್ತಾ ಇದ್ರೆ ಅದು ನನಗನ್ಸಿದ ಮಟ್ಟಿಗೆ ಸಮಂಜಸ ಅಲ್ಲ. SIT ಏನೇ ತನಿಖೆ ಮಾಡಬೇಕಾದ್ರೂ ಕೂಡ ಪ್ರತಿಯೊಂದಕ್ಕೂ ಮಾಹಿತಿ ಎಷ್ಟು ಬೇಕಷ್ಟು ಪಡೆದುಕೊಂಡಿರ್ತದೆ. ಎಲ್ಲಿ ಸೂಕ್ತದೆ, ಎಲ್ಲಿ ಅವಶ್ಯಕತೆ ಇದೆ ಆ ದಿಕ್ಕಿನಲ್ಲಿ ಹೋಗ್ತಾ ಇರ್ತದೆ, ಎಲ್ಲಿ ಲೀಡ್ ಸಿಗ್ತದೆ ಆ ದಿಕ್ಕಿನಲ್ಲಿ ಹೋಗ್ತಾ ಇರ್ತದೆ. SIT ಅವರು ಯಾರು ಅನಕ್ಷರಸ್ಥರಲ್ಲ. SIT ಯಲ್ಲಿದ್ದವರು ಆಡಳಿತದಲ್ಲಿ, ತನಿಖೆಯಲ್ಲಿ ಪರಿಣಿತಿ ಹೊಂದಿದವರು, ಸಾಕಷ್ಟು ಕೇಸ್ಗಳಲ್ಲಿ ಸಾಕಷ್ಟು ತನಿಖೆ ಮಾಡಿದವರು. ಈಗ ನಾವು ನೀವು ಏನೇನೋ ಹೇಳ್ಬೋದು, ಮನಸ್ಸಿಗೆ ಬಂದಾಗ ಇದನ್ನ ಮೊದಲು ಮಾಡ್ಬೇಕಾಗಿತ್ತು, ಅದನ್ನ ಮೊದಲು ಮಾಡ್ಬೇಕಾಗಿತ್ತು, ಇದು ಸರಿ, ಅದು ಸರಿ ಅಲ್ಲ, ಮೊದಲು ಇದನ್ನ ತನಿಖೆ ಮಾಡಿದ್ರೆ ಸರಿ ಇರ್ತಿತ್ತು ಅಂತ. ಇದು ನಮ್ಮ ಅಭಿಪ್ರಾಯ, ಎಲ್ಲದೂ ವೈಯಕ್ತಿಕ ಅಭಿಪ್ರಾಯ. ಅಲ್ಲಿ ವಸ್ತು ಸ್ಥಿತಿಗೆ ಅನುಗುಣವಾಗಿ ಅಥವಾ ಅಲ್ಲಿ ನಡೀತಾರಂತ ಸಾಕ್ಷಿಗಳು ಸಿಗ್ತಾ ಇರೋದಾಗ್ಲಿ ಸಿಗದೆ ಇರೋದಾಗ್ಲಿ ಅದ್ರ ಎಲ್ಲದರ ಆಧಾರದ ಮೇಲೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಆ ದಿಕ್ಕಿನಲ್ಲಿ ಆ ಆಯಾಮಗಳಲ್ಲಿ ತನಿಖೆ ನಡೀತಾ ಇರ್ತದೆ. ಈ ತನಿಖಾಧಿಕಾರಿಗಳು ಇದೇ ರೀತಿ ತನಿಖೆ ಮಾಡ್ಬೇಕು ಅಂತ ಎಲ್ಲಿ ಗೈಡ್ಲೈನ್ಸ್ ಇಲ್ಲ. ಈಚ್ ಕೇಸ್ ಇಸ್ ಲೈಕ್ ಎ ಪ್ರಾಜೆಕ್ಟ್ ಫಾರ್ ದೆಮ್. ಹಾಗಿದ್ದಾಗ ಅವನ ಹೇಳಿಕೆ ಪಡೆದಿಲ್ಲ ಅಂತ ಯಾವ ರೀತಿ ನಾವೆಲ್ಲ ಹೇಳೋದು, ಅಥವಾ ಅವನ್ ಮೊದಲು ತನಿಖೆಗೆ ಒಳಪಡಿಸಿಲ್ಲ ಅಂತ ನಾವೇ ಮಾತಾಡೋದು ಸರಿಯಲ್ಲ. ಅವ್ರು ಎಷ್ಟು ಬೇಕಷ್ಟು ಮಾಹಿತಿ ಪಡೆದಿರ್ತಾರೆ, ಪರಮೇಶ್ವರ್ ಅವರು ಆ ದಿಕ್ಕಿನಲ್ಲೂ ಕೂಡ ತನಿಖೆನೂ ಮಾಡ್ತಿರ್ತಾರೆ. ನಮಗೆ ಈಗ ಗೊತ್ತಾಗ್ತಾ ಇದೆ ಈ ದಿಕ್ಕಿನಲ್ಲಿ ಈಗ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸದನದಲ್ಲಿ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ. ಸಂಖ್ಯೆ ಸರ್, ಪರಮೇಶ್ವರ್ ಅವರು ಒಂದು ವಿಷಯ ಹೇಳ್ತಾ ಇದ್ರಲ್ಲಿ ಅವರೇನು ಹೇಳಿದ್ರು ಅಂದರೆ, ಸಂವಿಧಾನಬದ್ಧವಾಗಿಲ್ಲದ, ಕಾನೂನು ಪ್ರಕಾರವಾಗಿಲ್ಲದ ಯಾವುದೇ ಕೆಲಸವನ್ನು
ಸರ್ಕಾರ ಈ ಕೇಸಲ್ಲಿ ಮಾಡ್ತಾ ಇಲ್ಲ. ಒಬ್ಬ ದೂರುದಾರ ಬಂದಿದ್ದಾನೆ, ಒಂದಷ್ಟು ಹಣ ಹೂತಿದ್ದೀನಿ ಅಂತ ಅವನು ಹೇಳಿದ್ದಾನೆ, SIT ರಚನೆ ಮಾಡಿದ್ದೀವಿ, ತನಿಖೆ ನಡೀತಾ ಇದೆ. ತನಿಖೆಯ ವರದಿ ಅದು ಅರೆ ವರದಿನೋ, ಮಧ್ಯಂತರ ವರದಿನೋ, ಪೂರ್ಣ ವರದಿನೋ, ಯಾವುದೇ ವರದಿ ಯಾರ ಕೈ ಸೇರಿಲ್ಲ. FSL ವರದಿ ನೋಡಿಕೊಂಡು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿಕೊಂಡು ಮುಂದುವರಿಯುತ್ತೇವೆ ಅಂತ ಹೇಳಿದಾಗ ಇದು ಒಂದು ರೀತಿಯಲ್ಲಿ ಸರ್ಕಾರ ಅಲ್ಲಿ ಯಾವುದೋ ಒಂದು ಗುಂಪಿನ ಪರವಾಗಿದೆ ಅಂತಾನೋ, ದೂರುದಾರನ ಪರವಾಗಿದೆ ಅಂತಾನೋ, ಅಲ್ಲೇನೋ ಒಂದಷ್ಟು ಮಸಿ ಬಳಿಬೇಕು ಅಂತ ಸರ್ಕಾರ ವ್ಯವಸ್ಥೆ ಪ್ಲಾನ್ ಮಾಡ್ತಿದೆ ಅಂತಾನೋ ಆ ಕ್ಯಾಟಗರಿಗೆ, ಆ ವ್ಯಾಪ್ತಿಗೆ ಬರುತ್ತಾ ಇದು ಅಂತ. ನೋಡಿ, ಜನರಿಗೆ ತಪ್ಪು ಅಭಿಪ್ರಾಯ, ತಪ್ಪು ಕಲ್ಪನೆ ಮಾಡಿ ಕೊಡ್ಲಾಗ್ತಿದೆ ಅಥವಾ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಇದು ಕೇಸು ಅವನು ಫಿರ್ಯಾದಿದಾರ ಅಂತ ನಾವೇನ್ ಹೇಳ್ತಾ ಇದ್ದೀವಿ, ಅಥವಾ ಅನಾಮಿಕ ಅಂತ ಅವನ ಹೆಸರಿಲ್ಲದೆ ಇದ್ದವನು ಏನ್ ಹೇಳ್ತಾ ಇದ್ದೀವಿ, ಅವನು ಕೋರ್ಟಿಗೆ ಹೋಗಿ ಫಿರ್ಯಾದಿ ಕೊಟ್ಟಿರುವಂಥದ್ದು, ಕೋರ್ಟು ತನಿಖೆಗೆ ಆದೇಶ ಮಾಡಿರುವಂಥದ್ದು. ಆ ಕೋರ್ಟ್ ತನಿಖೆಗೆ ಆದೇಶ ಮಾಡಿರೋದು ಏನಿದೆ ಅಲ್ಲ, ಲೋಕಲ್ ಪೊಲೀಸ್ ಅನ್ನು ಜೂರಿಸ್ಡಿಕ್ಷನಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುವಂತ ಒಂದು ಪ್ರಕರಣ ದಾಖಲಾಗಿದೆ, ಕಾಗ್ನಿಸಬಲ್ ಅಫೆನ್ಸ್. ಆ ಕಾಗ್ನಿಸಬಲ್ ಅಫೆನ್ಸ್ ಅನ್ನ ಆ ಲೋಕಲ್ ಪೊಲೀಸರು ಬೇಡ ಅಂತ ಹೇಳ್ಬಿಟ್ಟು ಒಂದು ಸುಸಜ್ಜಿತವಾದ ತನಿಖಾ ಸಂಸ್ಥೆಗೆ ಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಪರಿಣಿತರಿರುವಂತ ತನಿಖಾ ಸಂಸ್ಥೆಯನ್ನು ರಚನೆ ಮಾಡಿ, ದಟ್ ಇಸ್ ಕಾಲ್ಡ್ SIT. ಅದನ್ನ ತನಿಖೆ ಮಾತ್ರ ಕೊಟ್ಟಿದ್ದಾರೆ. SIT is not reportable to the government. SIT is investigating the case in replacement of the local police or the jurisdictional police in a particular complaint. The SIT has to submit a report not to the government, not to the House, not to the opposition, not to any political party. They are accountable to the court. They would investigate, submit the report to the court in the form of a final report. A final report nalli ಅದು ಘಟನೆ ಆಗಿದೆ ಅಂತ ಆದ್ರೂ ಕೊಡಬಹುದು, ಆಗಿಲ್ಲ ಅಂತ ಆದ್ರೂ ಕೊಡಬಹುದು, ಅಥವಾ ಹೆಣ ಏನಾದ್ರು ಸಿಕ್ಕಿದೆ ಅಂತ ಕೊಡಬಹುದು, ಸಿಗದೇ ಇಲ್ಲ ಅಂತ ಕೊಡಬಹುದು. ಅದಕ್ಕೆ ನೋಡಿ, ಮೊದಲು ಒಂದು ಮೊನ್ನೆ ಹೇಳ್ತಾ ಇದ್ದೆ ನಾನು, ಮೊದಲು ಒಂದು ಕಾಲ ಏನಿತ್ತು ಅಂದ್ರೆ ನೋ ಬಾಡಿ ನೋ ಮರ್ಡರ್ ಅನ್ನೋ ತರ ಇತ್ತು. ಅಂದ್ರೆ ಮೊದಲು ಅಸ್ಥಿ ಪಂಜರ ಸಿಗದೆ ಇದ್ರೆ, ಬಾಡಿ ಸಿಗದೆ ಇದ್ರೆ ದೇರ್ ಇಸ್ ನೋ ಮರ್ಡರ್ ಅಂತ ಪ್ರಿಸಂಪ್ಷನ್ ಇತ್ತು. ಬಟ್ ಈ ಕಾಲಘಟ್ಟ ಬದಲಾಗಿದೆ, ತನಿಖೆ ಬೇರೆ ಬೇರೆ ಆಯಾಮಗಳಲ್ಲಿ ಆಗ್ತಾ ಇದೆ, DNA ಟೆಸ್ಟ್ ಆಗ್ತಿದೆ, ಫೊರೆನ್ಸಿಕ್ ಟೆಸ್ಟ್ ಆಗ್ತಿದೆ, ಸೈಂಟಿಫಿಕ್ ಡೆವಲಪ್ಮೆಂಟ್ ಸಾಕಷ್ಟು ಆಗಿರೋದ್ರಿಂದ even if the body is not found, if other corroborative evidences are found regarding the body, it can still be presumed that the body was buried, body was found, and it might have been destroyed also. ಆ ತರ ಬರುತ್ತೆ. ಹಾಗಾಗಿ ಬರೀ ಒಂದು ಅಸ್ಥಿ ಪಂಜರ ಸಿಕ್ಕಿದ್ದಕ್ಕೆ ಅಥವಾ ಸಿಗದೇ ಇದ್ದಕ್ಕೆ ಮರ್ಡರ್ ಆಗಿದೆ ಅನ್ನೋದಾಗ್ಲಿ, ಆಗಿಲ್ಲ ಅನ್ನೋದಾಗ್ಲಿ, ಇದು ಒಂದು ಅಪ್ರಬುದ್ಧ ಹೇಳಿಕೆ ಆಗ್ತದೆ. ನಾನಾ ಆಯಾಮಗಳಲ್ಲಿ, ನಾನಾ ದಿಕ್ಕಿನಲ್ಲಿ ತನಿಖೆ ಆಗ್ತದೆ. ಆ ಮಣ್ಣನ್ನ ತೆಗೆದುಕೊಂಡು ಅದನ್ನು ಕೂಡ ಸೈಂಟಿಫಿಕ್ ಎಕ್ಸಾಮಿನೇಷನ್, ಫೊರೆನ್ಸಿಕ್ ಎಕ್ಸಾಮಿನೇಷನ್ ಕಳಿಸಿದ್ದಾರೆ. ಅವು ಎಲ್ಲರ ಆಧಾರದ ಮೇಲೆ ಪರಿಪೂರ್ಣ ಒಂದು ವರದಿ ಬಂದ ನಂತರ ಯಾರಾದ್ರೂ ಪ್ರತಿಕ್ರಿಯಿಸುವುದು ಸೂಕ್ತ ಆಗ್ತದೆ. ಒಂದೇ ಶಬ್ದ ಹೇಳ್ಬಿಡ್ತೀನಿ. ಈ ಸಂದರ್ಭ ನೋಡ್ಕೊಂಡು ಕೆಲವೊಬ್ರು ಇದನ್ನ ರಾಜಕೀಯವಾಗಿ ಬಳಸೋದಕ್ಕೆ ಇದನ್ನ ಪ್ರಯತ್ನ ಮಾಡ್ತಾ ಇದ್ರೆ, ಇದು ಅದಕ್ಕಿಂತ ದೊಡ್ಡ ದುಷ್ಕೃತ್ಯ ಮತ್ತೊಂದಿಲ್ಲ. ಸತ್ಯಾನ್ವೇಷಣೆಗೆ ಒಂದ್ ಏನ್ ನಡೀತಾ ಇದೆ, ಸತ್ಯ ಬರಬೇಕು. ಏನ್ ಅಪರಾಧ ಆಗಿಲ್ಲ ಅಂದ್ರೂ ಕೂಡ 4 ಜನರಿಗೆ ಗೊತ್ತಾಗ್ಬೇಕು ಆಗಿಲ್ಲ ಅಂತ ಹೇಳಿ, ಅಥವಾ ಅಪರಾಧ ಆಗಿದೆ ಅಂದ್ರೂ ಕೂಡ 4 ಜನ ಗೊತ್ತಾಗ್ಬೇಕು. ಅಂದ್ರೆ ಇದು ಒಂದು ಸ್ವಚ್ಛವಾಗ್ಬೇಕು ಇದು ವಿಚಾರ, ಇದು ಜನರ ಎದುರುಗಡೆ ಸ್ಪಷ್ಟತೆ ಸಿಗಬೇಕು. ಅಂತದ್ರಲ್ಲಿ ಅಡ್ಡಿ ಆತಂಕಗಳನ್ನ ಯಾವುದೇ ಪ್ರತ್ಯಕ್ಷವಾಗ್ಲಿ ಪರೋಕ್ಷವಾಗ್ಲಿ ಯಾರೇ ಒಡ್ಡಿದ್ರು ಅದು ಸೂಕ್ತ ಅಲ್ಲ. ಯಾವುದೇ ಪಕ್ಷ ಇರ್ಬೋದು, ಅಥವಾ ಸಂಘಟನೆ ಇರಬಹುದು, ಅಥವಾ ಸಾರ್ವಜನಿಕರು ಇರಬಹುದು, ಅಥವಾ ಸಂಘ ಸಂಸ್ಥೆಗಳಿರಬಹುದು. ಈ ಸತ್ಯಾನ್ವೇಷಣೆಗೆ ಎಲ್ಲರೂ ಕೋಆಪರೇಟ್ ಮಾಡ್ಬೇಕು. ಅದನ್ನ ವಿರೋಧ ಮಾಡಿ ಸತ್ಯವನ್ನು ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಫೈನ್. ಇನ್ನೊಂದು ಪ್ರಶ್ನೆ ಇದೆ ಸರ್, ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಪರಮೇಶ್ವರ್ FSL ರಿಪೋರ್ಟ್ ನೋಡಿಕೊಂಡು ಅದು ಮುಂದೆ ಕಂಟಿನ್ಯೂ ಮಾಡಬಾರ್ದಾ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರಲ್ಲ, SIT ರಚನೆವರೆಗೂ ಮಾತ್ರ ನಾವು ಗೃಹ ಸಚಿವರ ಅಧಿಕಾರ, ಅಥವಾ ಉಳಿದಂಥ ವಿಚಾರ SIT ರಚನೆ ಆದಮೇಲೆ ಅವರ ಒಂದು ಪೂರ್ತಿ ಅವರ ಒಂದು ವಿವೇಚನೆಗೆ ಬಿಟ್ಟಂಥ ವಿಚಾರ ಆಗಿಬಿಡುತ್ತಾ, ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಅಂತ? ನೋಡಿ, SITಗೆ ಕೊಟ್ಟಿರೋದು ನನ್ನ ಅಭಿಪ್ರಾಯದಲ್ಲಿ ಒಂದೇ ಕಂಪ್ಲೇಂಟ್. ಆ ಕಂಪ್ಲೇಂಟಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ. ಓಕೆ. SIT ಅವ್ರು ಏನ್ ಮಾಡ್ತಾರೆ, ಒಂದು ಪೇಪರ್ ಪಬ್ಲಿಕೇಶನ್ ಇಶ್ಯೂ ಮಾಡ್ತಾರೆ. ಮತ್ಯಾವ್ದಾದ್ರು ಇದೇ ತರ ಪ್ರಕರಣಗಳಿತ್ತು ಅಂತಂದ್ರೆ, ಏನಾದ್ರೂ ಇದ್ರೆ ಒಂದು ಕಾಲ್ ಸೆಂಟರ್ ತರ ಓಪನ್ ಮಾಡ್ತಾರೆ. ಇದರಲ್ಲಿ ನಮ್ಗೆ ಮಾಹಿತಿ ಕೊಡಬಹುದು ಅಂತ ಹೇಳಿ. ಇವು ಎಲ್ಲಾ ದೃಷ್ಟಿಯಿಂದ ಇದ್ದಾಗ ಅಂದ್ರೆ ಬಹಳ ಸುದೀರ್ಘವಾದ ತನಿಖೆಗಿದು ಆಸ್ಪದ ಕೊಡ್ತಾ ಇರೋದ್ರಿಂದ, ಈ ತನಿಖೆ ಆಗ್ಬೇಕೋ ಬಿಡ್ಬೇಕು ಅನ್ನೋದನ್ನ ಮೊದಲು ಮನದಟ್ಟಾಗಬೇಕು ಅಂತಂದ್ರೆ, ಈ ಕೇಸ್ ಒಂದು ಕೇಸಿಗೆ ಮಾತ್ರ SIT ಅವ್ರು ಕೋರ್ಟಿಗೆ ಚಾರ್ಜ್ ಶೀಟ್ ಅಥವಾ ಫೈನಲ್ ರಿಪೋರ್ಟ್ ಏನಾದ್ರು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆ ಮತ್ ಬೇರೆ ಈ SIT ಕಡೆಯಿಂದ ಇನ್ನಿತರ ಕೇಸ್ಗಳಿಗೂ ಕೂಡ ಏನ್ ಕೊಡ್ಬೇಕು ಅಥವಾ ಬೇಡವೋ ಅನ್ನೋದನ್ನ ತೀರ್ಮಾನ ಆಗ್ಬೇಕು ಅಂತಂದ್ರೆ, ಒಂದು ಅಟ್ಲೀಸ್ಟ್ ಒಂದು ಪ್ರಿಲಿಮಿನರಿ ರಿಪೋರ್ಟ್ ಅಂತ ಬೇಕು. ಸರ್ಕಾರದ ಗಮನಕ್ಕೆ
ಅದು ಪ್ರಿಲಿಮಿನರಿ ರಿಪೋರ್ಟ್ ಏನಾದ್ರೂ ಇದು ತನಿಖೆಗಳು ಕೆಲವೊಂದು ಆಗಿದಾವೆ ಅಥವಾ ಅಂಶಗಳು ಕಂಡು ಬಂದಿದ್ದಾವೆ, ತನಿಖೆ ಆಗುವಂತ ಅಂಶಗಳು ಕಂಡು ಬಂದಿದ್ದಾವೆ ಅಂದ್ರೆ ಬೇರೆ ಬೇರೆ ಕಂಪ್ಲೇಂಟ್ಗಳಿಗೂ ಕೂಡ SIT ವ್ಯಾಪ್ತಿಗೆ ತರಬಹುದು ಸರ್ಕಾರ. ಇಲ್ಲದೆ ಇದ್ರೆ ಇದು ತನಿಖಾ ಸಂಬಂಧಪಟ್ಟಂಗೆ ಮಾಹಿತಿ ಯಾವ್ದು ಸಿಗದೆ ಇದ್ರೆ ಓಕೆ ಅಥವಾ ತನಿಖೆಗೆ ಅವಶ್ಯಕತೆ ಇಲ್ಲ ಅಂತ ಮಾಹಿತಿಗೆ ಏನಾದ್ರೂ ಬಂದಲ್ಲಿ ಪ್ರಿಲಿಮಿನರಿ ರಿಪೋರ್ಟ್ ನಲ್ಲಿ the government may refuse to give it for investigation in respect of the other complaints which have been filed. Fine. But insofar as this case, the matter has already been entrusted to the SIT for investigation. SIT will submit its report to the court, not to the government. ಇದು ನನ್ನ ಅಭಿಪ್ರಾಯ. ಚಂದ್ರಶೇಖರ್ ಒಂದು ಕ್ವಶನ್ ಇದೆ ಸಂಗೀತ್ ಸರ್, ಲಾಸ್ಟ್ ಕ್ವಶನ್ ಅವ್ರದ್ದು. ಇಲ್ಲ ನನ್ನ ಪ್ರಶ್ನೆ ಕೇಳಲ್ಲ, ಬಟ್ ಅವ್ರು ಹೇಳಿದ್ದು ಕೇಳ್ತೀನಿ. ಈಗ ಅವರು ನ್ಯೂಟ್ರಲ್ ಆಗಿ ಮಾತಾಡಬೇಕು, ಯಾವುದೋ ಒಂದು ಗುಂಪಿನ ವಕ್ತಾರ ಥರ ಮಾತಾಡೋದಲ್ಲ. ಅಲ್ಲಿ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಅನುಮಾನ ಪಟ್ಟಿದ್ದು ಬೇರೆಯವರಲ್ಲ ಸ್ವಾಮಿ ಅಥವಾ BJP ಸ್ವಾಮಿ, ಸದನದೊಳಗಡೆಗೆ ಉಪಮುಖ್ಯಮಂತ್ರಿಗಳು ಇದನ್ನ ಷಡ್ಯಂತ್ರ ಅಂದ್ರು, ದೂರು ಕೊಟ್ಟಿದ್ದನ್ನ ದೂರದಾರ ಪರವಾಗಿರೋದು ಷಡ್ಯಂತ್ರ ಹೇಳಿದ್ರು. ಷಡ್ಯಂತ್ರದ ಅರ್ಥ ಏನು? ಹಾಗಾದ್ರೆ ಏನು ಷಡ್ಯಂತ್ರ ನಡೀತು? ಇದ್ರ ಬಗ್ಗೆ ಏನಾದ್ರು ಸರ್ಕಾರಕ್ಕೆ ಕ್ರಮ ಕೈಗೊಳ್ತಾ ಇದೆಯಾ? ಷಡ್ಯಂತ್ರ ಮಾಡಿರೋರು ಯಾರು? ಏನು ಕ್ರಮ ಆಗಿದೆ ಅವ್ರ ಮೇಲೆ? ಏನಾದರೂ ಅವ್ರ ಮೇಲೆ ಕೇಸ್ ಮಾಡೋಕ್ಕಿದೆ? ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ, ನೀವು ಈ ಎಸ್ಕವೇಷನ್ ವಿಚಾರದಲ್ಲಿ ದೂರದಾರನ ಏನೋ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಿದ್ರ? ನನ್ನ ಪ್ರಶ್ನೆ ವಿಚಾರಣೆ ಮಾಡಿದ್ರಾ ಇಲ್ವಾ ಅಂತಲ್ಲ, ನನ್ನ ಪ್ರಶ್ನೆ ವಾಸ್ ವೆರಿ ಸಿಂಪಲ್. ಎಸ್ಕವೇಷನ್ ಮಾಡೋದು ಕಾನೂನಿನ ಪ್ರಕಾರ ತಪ್ಪು ಅಂತ ಆದಮೇಲೆ ಅವನನ್ನು ಎಕ್ಸ್ಕವೇಷನ್ ಮಾಡಿದ್ಮೇಲೆ ಅವನ ಮೇಲೆ ಕೇಸ್ ಆಗಿದೆಯಾ ಇಲ್ಲಿವರೆಗೂ? ವಿಚಾರಣೆ ಮಾಡಿ ಬಿಟ್ಟಿರೋದಲ್ಲ, ಕೇಸ್ ಆಗಿದೆ ಇಲ್ಲಿವರೆಗೂ. ನಿಮ್ಮ ಸೆಕ್ಷನ್ 27 ಹೇಳುತ್ತೆ ಅದು ಮ್ಯಾಜಿಸ್ಟ್ರೇಟ್ ಆರ್ಡರ್ ಆಗಬೇಕು ಎಕ್ಸ್ಕವೇಷನ್ ಮಾಡೋದಕ್ಕೆ, ತಹಸೀಲ್ದಾರ್ ಮುಂದೆ ಇಟ್ಕೊಂಡು ಎಕ್ಸ್ಕವೇಷನ್ ಆಗಬೇಕು, ಎಲ್ಲ ವಿಡಿಯೋಗ್ರಫಿ ಮಾಡಬೇಕು ಅಂತೇಳಿ. ಹಾಗಾದ್ರೆ ಬುರ್ಡೆ ಎಲ್ಲಿಂದ ಸಿಕ್ತವನಿಗೆ? ಸಿಕ್ಕಿದೆ ತಾನೆ? ನೀವೇನಾದ್ರು ಕೇಸ್ ಫೈಲ್ ಮಾಡಿದ್ರೆ ಇಲ್ಲಿವರೆಗೆ ಯಾವ್ದಾದ್ರು ಒಂದು ಸಣ್ಣ ಕಂಪ್ಲೇಂಟ್ ಆಗಿದೆಯಾ? ಯಾಕೆ ಕಂಪ್ಲೇಂಟ್ ಆಗಿಲ್ಲ? ಕೊಡಬಹುದಾ? ಒಂದು ನಿಮಿಷ ಸಂಖ್ಯೆ ಸರ್ ಮಾತಾಡಿ. ಮಾತಾಡಿ ನಾನು ಉತ್ತರ ದಯವಿಟ್ಟು ಅಡ್ಡಿಪಡಿಸಬೇಡಿ. ನಾನು ಯಾರೋ ಕೆಲವೊಂದು ಪಕ್ಷಗಳಾಗ್ಲಿ ಸಂಘಟನೆಗಳಾಗ್ಲಿ ಅವಕಾಶವಾದಿತನ ತೋರಿಸಬಾರ್ದು ಅಂದದ್ದಕ್ಕೆ ತಾವು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಳ್ಳುವಂತ ಪ್ರಯತ್ನ ಮಾಡಬಾರ್ದಾಗಿತ್ತು. ಯಾರು ವಿಚಾರ ಮಾಡ್ತಿದ್ರೆ ಜಗತ್ತಿಗೆ ಗೊತ್ತಿದೆ ಇವ್ರೆ. ಅದ್ಯಾಕೆ ನೇರವಾಗಿ ಮಾತಾಡಿ? ನಾನು ನೇರವಾಗಿ ಮಾತಾಡ್ತೀನಿ, ನೀವು ನೇರವಾಗಿ ಮಾತಾಡಿ. ಅದ್ಯಾಕೆ ಸುತ್ತಿ ಬಳಸಿ ಮಾತಾಡ್ತೀರಿ? ನಾನು ಯಾವುದೇ ಪಕ್ಷದ ವಕ್ತಾರನಲ್ಲ, ಅದನ್ನು ನಾವೇ ಹೇಳೋದು ಹಾಗೆ ಅಂತ. ನೀವು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೋಬಾರ್ದಾಗಿತ್ತು. ಯಾರು ಕಳ್ಳರು ಅಂತ ಹೇಳಿ ಡಿಬೇಟ್ ಗೊತ್ತಾಗಿದೆ. ವಿಷಯನೇ ಅದಲ್ಲ, ಲೀಗಲ್ ಮ್ಯಾಟರ್ಸ್ ಮಾತಾಡ್ತಾ ಇರೋದು. ಪೊಲಿಟಿಕಲ್ ಲೀಗಲ್ ಮ್ಯಾಟರ್ ಒಂದು ನಿಮಿಷ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಚಂದ್ರಶೇಖರ್ ಅವರೇ, ಡಿಬೇಟ್ ಉದ್ದೇಶ ಗಲಾಟೆ ಅಲ್ವೇ? ಗಲಭೆ ನನ್ನ ಈ ಡಿಬೇಟ್ನ ಉದ್ದೇಶ ಅಲ್ವೇ? ಮಾಧ್ಯಮದಲ್ಲಿ ಹೇಳಿದ್ದೇನೆ, ಉಪಮುಖ್ಯಮಂತ್ರಿಗಳು ಈಗಾಗಲೇ SIT ಕೊಟ್ಟಿರೋದು ತಪ್ಪು ಅನ್ನೋದಾಯ್ತು ಅಂದ್ರೆ, ಅಥವಾ ಅದರಲ್ಲಿ ಷಡ್ಯಂತ್ರ ಆಗಿದೆ ಅಂತ ಅವ್ರು ಏನಾದ್ರು ಹೇಳೋದಿತ್ತು ಅಂದ್ರೆ, ಸರ್ಕಾರದ ಅಭಿಪ್ರಾಯ ಅಥವಾ ಸರ್ಕಾರದ ನಿಲುವು ಅವ್ರಿಗೆ ಸರಿ ಇಲ್ಲ ಅನ್ನೋದಿದ್ರೆ ಅವರು ತಾವು ಕ್ಷಮೆಯನ್ನ ಕೇಳಬೇಕು. SIT ರಚನೆ ಮಾಡಿದ್ದಕ್ಕಾದ್ರೂ ಕ್ಷಮೆ ಕೇಳಬೇಕು, ಅಥವಾ SIT ರಚನೆ ಆದ ನಂತರ ಈ ತನಿಖಾ ಹಂತದಲ್ಲಿ ಇದ್ದಾಗಲೇ ಕೂಡ ಈ ತರ ಹೇಳಿಕೆ ಕೊಟ್ಟದ್ದಕ್ಕೂ ಅದು ತಪ್ಪು ಅಥವಾ ಅದು ಅಪ್ರಬುದ್ಧ ಹೇಳಿಕೆ ಅಂತ ನಾನು ಮೊನ್ನೆ ಹೇಳಿದ್ದೇನೆ. ಅಂದ್ರೆ ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿಲ್ಲ, ಅದ್ರ ಹೊರತಾಗಿ ನಾನು ಹೇಳ್ತೇನೆ. ಇದು ಮೊದಲೇದು. ಎರಡನೇದ್ದು, ಈಗ ಅವನು ಒಂದು ತಲೆಬುರುಡೆ ತಗೊಂಡು ಬಂದಿದ್ದಾನೆ ಅಂತಿದೆ. ನಾವು ನೀವು ಮಾತಾಡ್ತಾ ಇದ್ದೇವೆ ಮಾತ್ರಕ್ಕೆ SIT ಅವ್ರು ಮಾತಾಡ್ತಿಲ್ಲ ಅಂದದ್ದಕ್ಕೆ ಆ ತಲೆಬುರುಡೆ ಬಗ್ಗೆ ಅವರು ಚೌಕಾಶಿ ಮಾಡಿಲ್ಲ ಅಥವಾ ಅವನ ಬಗ್ಗೆ ಪ್ರಶ್ನೆ ಕೇಳಿಲ್ಲ ಅಂತ ನಾವು ನೀವು ತಿಳ್ಕೊಂಡಿದ್ರೆ ನಮ್ಮಂತ ಮೂರ್ಖರು ಯಾರೂ ಅಲ್ಲ. ಅವ್ರು ಎಲ್ಲಾನು ಕೇಳಿರ್ತಾರೆ. ತಲೆಬುರುಡೆ ಯಾರ್ದು, ಎಲ್ಲಿಂದ ತಂದಿರೋದು, ಯಾವಾಗ ಸಿಕ್ತು, ಆ ತಲೆಬುರುಡೆ ಜೊತೆಗೆ ಎಂಟೈರ್ ಬಾಡಿ ಇತ್ತ, ಬರೀ ಬುರುಡೆ ಮಾತ್ರ ಇತ್ತ, ಅದಕ್ಕೆ ಯಾರ್ಯಾರು ಸಹಕಾರ ಮಾಡಿದ್ರು, ಎಲ್ಲಿಂದ ತೆಗೆದಿದ್ರು, ಎಲ್ಲಾನು ಮಾಹಿತಿ ಇರುತ್ತೆ. ನಮ್ಮ ಮುಂದೆ ಹೇಳಕ್ಕಾಗಲ್ಲ ಅವರು, ಯಾಕಂದ್ರೆ ತನಿಖೆಗೆ ಸ್ವಲ್ಪ ಪ್ರಕ್ರಿಯೆಗೆ ಅಡ್ಡಿ ಬರುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ತೊಂದರೆ ಆಗುತ್ತೆ, ಅಥವಾ ಮತ್ತೊಂದ್ ಕಡೆಗೆ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದಕ್ಕಾಗಿ. ಬಟ್ ನಾನು ಹೇಳ್ತಾ ಇರೋದು ಇಷ್ಟೇ, SIT ಅವರು ಅವ್ರ ಪಾಡಿಗೆ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲರೂ ಅವ್ರಿಗೆ ಅವಕಾಶ ಕೊಡೋರ. ಸತ್ಯ ಯಾವಾಗಿದ್ರು ಹೊರಗೆ ಬರಲೇಬೇಕು. ಒಂದು ಅಲ್ಲಿ ಘಟನೆ ಆಗಿದೆ ಅಂತಾದ್ರೂ ಬರಬೇಕು, ಘಟನೆ ಆಗಿಲ್ಲ ಅಂತಾದ್ರೂ ಬರಬೇಕು. ಒಂದು ಫುಲ್ ಸ್ಟಾಪ್ ಬೇಕಿದಕ್ಕೆ. ಹಲವಾರು ವರ್ಷಗಳಿಂದ, ಹಲವು ದಶಕಗಳಿಂದ ಇದರಲ್ಲಿ ಏನೋ ಹೊಗೆ ಆಡ್ತಾ ಇದೆ. ಬೆಂಕಿ ಇದೇನೋ ಬೆಂಕಿ ಇಲ್ದೇನೆ ಹೊಗೆ ಆಡ್ತಾ ಇದೆ ಅನ್ನೋದಕ್ಕಿಂತ ಇದಕ್ಕೆ ಸ್ಪಷ್ಟತೆ ಬೇಕೇ ಬೇಕು ಈ ವಿಚಾರಗಳಿಗೆ. ಹಾಗಾಗಿ ಸ್ಪಷ್ಟತೆ ಸಿಗ್ಲಿ. ಸ್ಪಷ್ಟತೆ ಸಿಗೋದಕ್ಕೆ ಯಾಕೆ ಅಡ್ಡಿ ಆತಂಕಗಳನ್ನು ಒದಗಿಸೋದು? ಮತ್ತೆ ಇನ್ನೊಂದು ಹೇಳ್ತೇನೆ, ಧರ್ಮಾಧಿಕಾರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅವ್ರದ್ದು ಸ್ವಾಗತ ಮಾಡಿದ್ರು. ಅವ್ರು ತನಿಖೆ ಆಗ್ಲಿ, ಸತ್ಯ ಹೊರಗೆ ಬರ್ಲಿ ಅಂತ. ಅವರೇ ಹೊರಗೆ ಬರ್ಲಿ ಸತ್ಯ ಅಂತ ಅವ್ರಿಗೆ ತೊಂದರೆ ಇಲ್ಲದೆ ಇದ್ದಾಗ ಅವರು ಕೋಆಪರೇಟ್ ಮಾಡೋದಕ್ಕೆ ಎಲ್ಲರೂ ತಯಾರಿದ್ದೇವೆ, ಇದ್ರ ಬಗ್ಗೆ ಸತ್ಯ ಹೊರಗೆ ಬರ್ಲೇಬೇಕು ಅಂತ ಅವರೇ ಹೇಳಿದಾಗ ಯಾಕೆ ಬೇರೆಯವರು ಇಷ್ಟೊಂದು ಅಡ್ಡಿಪಡಿಸ್ತಾ ಇದ್ದಾರೆ, ಇವ್ರದ್ದೇನ್ ಸ್ಟೇಕ್ ಇದೆ ಅನ್ನೋ ತರ ಸಂಶಯ ಹುಟ್ಟು ಮಾಡ್ತದೆ. ದಯವಿಟ್ಟು ಅವೆಲ್ಲ ಮಾಡೋದು ಬೇಡ.
ಅವರು ಧರ್ಮಾಧಿಕಾರಿಗಳು ಹೇಳಿದ ಹಾಗೆ ಅಥವಾ ಎಲ್ಲರೂ ಹೇಳಿದ ಹಾಗೆ ಎಲ್ಲರೂ ಬಯಸಿದ ಹಾಗೆ ಸತ್ಯ ಹೊರಗೆ ಬರಲಿ, ಅದಕ್ಕೆ ಕೋಆಪರೇಟ್ ಮಾಡೋದು ಅಂತ ನನ್ನ ಅಭಿಪ್ರಾಯ. ಕೇಶವ್ ಅವರಿಗೆ ನನ್ನ ಪ್ರಶ್ನೆ ಇತ್ತು. ಕೇಶವ್ ಅವರೇ, ಇದೀಗ ಯಾವಾಗ ಈ ಎಕ್ಸಿಮೇಷನ್ ಸ್ಟಾರ್ಟ್ ಆಯಿತು ಆ ನೇತ್ರಾವತಿ ತೀರದ ಭಾಗದಲ್ಲಿ, ಆಗ್ಲಿಂದಾನೂ ಕೂಡ ನಿಮ್ಮೊಂದಿಗೆ ಶ್ರೀನಿವಾಸ ರಾವ್ ಅವರೊಂದಿಗೆ ಆ ಭಾಗದಲ್ಲಿ ಆ ಗ್ರಾಮ ಪಂಚಾಯತಿ ರೆಪ್ರೆಸೆಂಟ್ ಮಾಡೋರೊಂದಿಗೆ ನಾವು ಟಚಲ್ಲೇ ಇದ್ದೀವಿ. ಪೊಲೀಸ್ ಆಫೀಸರ್ಸ್ನು ಮಾತಾಡಿಸ್ತಾ ಇದ್ದೀವಿ, ಅಡ್ವೊಕೇಟ್ಸ್ನು ಮಾತಾಡಿಸ್ತಾ ಇದ್ದೀವಿ. ನಮಗೆ ಪೊಲಿಟಿಕಲ್ ಪಾರ್ಟಿದ ಒಬ್ಬ ರೆಪ್ರೆಸೆಂಟೇಟಿವ್ ಸಿಕ್ಕಿರೋದೇ ಇವತ್ತು. ಇಲ್ಲಿವರೆಗೂ BJP ಅವರಾಗಲಿ ಕಾಂಗ್ರೆಸ್ ಅವರಾಗಲಿ ಯಾರೂ ಬಂದಿರಲಿಲ್ಲ. ಈಗ ನಿಮ್ಮ ಪ್ರಕಾರ ಇದರಲ್ಲಿ DK ಶಿವಕುಮಾರ್, ವಿಜಯೇಂದ್ರ ಅವರು, ಅಶೋಕ್ ಅವರು ಎಲ್ಲರೂ ಕ್ಷೇತ್ರದ ಪರವಾಗಿಯೂ, ತನಿಖೆಗೆ ಆದೇಶ ಮಾಡಿದಂಥ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು, ರೆಸ್ಟ್ ಆಫ್ ದಿ ಕಾಂಗ್ರೆಸ್ ಫೆಲೋಸ್ ಇವರು ಕ್ಷೇತ್ರದ ವಿರುದ್ಧವಾಗಿರುವವರು ಅಂತ ತಮ್ಮ ಭಾವನೆನಾ? ಖಂಡಿತ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಏನು ಕೆಲವು ವ್ಯಕ್ತಿಗಳು ಇದ್ದಾರೋ ಪ್ರಥಮದಿಂದ ಕ್ಷೇತ್ರದ ವಿರುದ್ಧ ಕ್ಷೇತ್ರದ ಷಡ್ಯಂತ್ರವನ್ನು ಮಾಡಿಕೊಂಡು ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು, 13 ವರ್ಷಗಳಿಂದ ಕ್ಷೇತ್ರದ ಮೇಲೆ ಏನೇನೋ ಬೇಡದ ವಿಚಾರಗಳನ್ನು ಹೇಳಿಕೊಂಡು ಗೂಬೆ ಕೂರಿಸಿಕೊಂಡು ಯಾರು ಇದ್ದಾರೋ ಆ ವರ್ಗ ಮಾತ್ರ ಇವತ್ತು ಕ್ಷೇತ್ರಕ್ಕೆ ವಿರೋಧ ಬಿಟ್ರೆ ಬೇರೆ ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ ಇಲ್ಲಿ ಪಕ್ಷ ಭೇದವನ್ನು ಮರೆತು ಇವತ್ತು ಸಹಕಾರವನ್ನು ಕೊಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ವ್ಯಕ್ತಿಗಳು ಕೂಡ ಇದರಲ್ಲಿ ಇಲ್ಲ. ಆ ಒಂದು ಗುಂಪನ್ನು ಬಿಟ್ರೆ ಅದರಲ್ಲಿ ಒಂದು 5-6 ಜನರನ್ನು ಆ ಒಂದು ಗುಂಪು ಕಟ್ಟಿಕೊಂಡು ಸುಳ್ಳು ಪ್ರಚಾರ ಮಾಡ್ತಾ ಗೃಹ ಮಂತ್ರಿಗಳಿಗೆ ಬೈತಾ, ಇವತ್ತು ಯಾರು ಅವರ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಬೈತಾ, ಯಾರು ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಮಾಡ್ತಾರೆ ಅವರಿಗೆ ಬೈತಾ. ಕೇಶವ್ಜಿ, ಈಗ ನನ್ನ ಕೈನಲ್ಲಿ ಒಂದು ಗ್ಲಾಸ್ ಇದೆ ಕೇಶವ್ಜಿ, ಇದರಲ್ಲಿ ಅರ್ಧ ನೀರು ತುಂಬಿದೆ. ಇದನ್ನ ಕೆಲವರು ಅರ್ಧ ಖಾಲಿ ಇದೆ ಎನ್ನಬಹುದು, ಇದೇ ಗಾಜಿನ ಅರ್ಧ ಖಾಲಿ ಇದೆ ಎನ್ನಬಹುದು. ಇನ್ನು ಕೆಲವರು ಕೇಳಿದ್ರೆ ಅರ್ಧ ತುಂಬಿದೆ ಅಂತ ಹೇಳಬಹುದು. ನೀವು ಯಾವ ಕಡೆ ಎಂಫಸೈಸ್ ಮಾಡ್ತಿರೋ, ಯಾವ ಕಡೆ ಒತ್ತು ಕೊಡ್ತಿರೋ ಅದು ಕಾಣಿಸುತ್ತೆ ನಿಮಗೆ. ಈಗ ಆಗಲೇ ಸಂಕೇತ್ ಸರ್ ಹೇಳ್ತಾ ಇದ್ರು, ಒನ್ಸ್ ಫಾರ್ ಆಲ್ ಈ ಬೆದರಬೊಮ್ಮೆ ತೋರಿಸಿ ಹೆದರಿಸಿ ಕಾಲದಿಂದ ನಡೀತಾ ಇದೆಯಲ್ಲ, ಒನ್ಸ್ ಫಾರ್ ಆಲ್ ಇದ್ರೆ ಇದೆ, ಇಲ್ಲ ಅಂದರೆ ಶಾಶ್ವತವಾಗಿ ಅಲ್ಲಿಲ್ಲ. SITನ ಗೊತ್ತಾಗ್ಬಿಡ್ಲಿ ಬಿಡಿ. ಅದಕ್ಕೆ ಯಾವುದೇ ರೀತಿಯ ತಕರಾರು ನಮ್ಮಿಂದಲೂ ಕೂಡ ಇಲ್ಲ, ಯಾರು ಅದಕ್ಕೆ ತಕರಾರು ಮಾಡಲಿಲ್ಲ. SIT ಮಾಡಬೇಕು ಅಂತೇಳಿ ಕ್ಷೇತ್ರದವರು ಸ್ವಾಗತ ಮಾಡಿದ್ದಾರೆ, ಸಾರ್ವಜನಿಕರು ಸ್ವಾಗತ ಮಾಡಿದ್ದಾರೆ. ಆಮೇಲೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತೇಳಿ ನಮ್ಮದು ಕೂಡ ಭಾವನೆ ಇತ್ತು, ಊರಿನವ್ರದ್ದು ಕೂಡ ಭಾವನೆ ಅದುವೇ. ನಮಗೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ನೀರು ಏನು ಹೇಳಿದ್ರು ಅದರಲ್ಲಿ ಅರ್ಧ ಗ್ಲಾಸ್ ನೀರೇ ಇದೆ ಅಂತ ಹೇಳಿ ತಿಳ್ಕೊಳ್ಳುವವರು ನಾವು, ಅದರಲ್ಲಿ ಅರ್ಧ ಖಾಲಿ ಇದೆ ಅಂತ ಹೇಳುವವರಲ್ಲ. ಇದರಲ್ಲಿ ಅರ್ಧ ಗ್ಲಾಸ್ ಅಲ್ಲ, ಈಗ ಆ ಗುಂಪಿನವರೇನೋ ಮಾಡ್ತಾ ಇದ್ದಾರೆ, ಅವರೇನೋ ಅಪಪ್ರಚಾರ ಮಾಡ್ತಿದ್ದಾರೆ, ಆ ಕಡೆ ಯಾಕೆ ಒತ್ತು ಕೊಡ್ತಾ ಇದ್ದೀರಿ ಅಂತ ನಾನು ಕೇಳೋದು ನಿಮಗೆ. ಸರ್, ನಾವು ಏನು ಅಂತ ಹೇಳಿದ್ರೆ, ಇಲ್ಲಿ ಏನು ಅಂತ ಹೇಳಿದ್ರೆ ಕೇವಲ ಕ್ಷೇತ್ರವನ್ನು ಮಾತ್ರ ಇವರು ಗುರಿಯಾಗಿ ಮಾಡುದು, ಧರ್ಮಾಧಿಕಾರಿಗಳನ್ನು ಮಾತ್ರ ಗುರಿಯಾಗಿ ಮಾಡುದು. ಮೊನ್ನೆ ಒಬ್ರು ಹೇಳ್ತಾರೆ ಧರ್ಮಾಧಿಕಾರಿ ಪಟ್ಟವನ್ನು ಅವರಿಗೆ ಹೇಳ್ಬೇಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರು ಏನು ಬೇಡದ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುದು, ಗೃಹ ಮಂತ್ರಿಯವರಿಗೆ ಬೈಯುವುದು, ಯಾರು ಕ್ಷೇತ್ರದ ಪರವಾಗಿ ಬೈತಾರ ಅವರ ಮನೆಯವರಿಗೆ ಬೈಯುವುದು, ಅವರ ಹೆಂಡತಿ ಮಕ್ಕಳಿಗೆ ಬೈಯುವುದು, ಕೊನೆಯದಾಗಿ ಯಾರು ಸಂಸ್ಕಾರಯುತರಾಗಿ ಕೇಳಬಾರದಂತ ಭಾಷೆಗಳಲ್ಲಿ ಮಾತಾಡುದು, ಇದನ್ನೆಲ್ಲ ಎಷ್ಟು ಅಂತ ಸಹಿಸಿಕೊಳ್ಬಹುದು. ಅದಕ್ಕೆ ಕೆಲವರು ಯೂಟ್ಯೂಬರ್ಸ್ ಸಪೋರ್ಟ್ ಮಾಡುವಂತದ್ದು, ಅವರು ಕೂಡ ಏನೇನೋ ಹೇಳುವಂತದ್ದು, ಇದು ಎಷ್ಟು ಸರಿ ಅಂತ ಹೇಳಿ. ಈ ಗುಂಪನ್ನು ಬಿಟ್ರೆ ಬೇರೆಯವರೆಲ್ಲ ಕೇಳಿ ಸಾಕಾಗಿದೆ. ಇವತ್ತು ಅದಕ್ಕೋಸ್ಕರ SITಯನ್ನು ಸರ್ಕಾರ ಮಾಡಿದೆ, ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಹೇಳುವಂತ ಭಾವನೆ ಎಲ್ಲರಲ್ಲೂ ಇದೆ. ಅವರಿಗೆ ಒಂದು ವೇಳೆ ಸತ್ಯಾಸತ್ಯತೆ ಇವತ್ತು ಸತ್ಯ ಹೊರಗಡೆ ಬಂದ್ರು, ಓಕೆ, ಸಂಕೇತ್ ಸರ್ ಏನು ರೈಸ್ ಮಾಡಿದ್ರಿ, ಸತ್ಯ ಹೊರಗಡೆ ಬಂದ್ರು ಕೂಡ ಒಂದು ನಿಮಿಷ ಕೇಶವ್ಜಿ, ಒಂದೇ ಒಂದು ನಿಮಿಷ ಅವರಿಗೆ ಏನು ಅಂತ ಒಂದು ನಿಮಿಷ ಕೇಶವ್ಜಿ. ಸಂಕೇತ್ ಸರ್. ಕೇಶವ್ ಅವರೇ, ಒಂದು ವಿಚಾರ ಹೇಳ್ಪಡ್ತೇನೆ. ನನಗೆ ಧರ್ಮಾಧಿಕಾರಿಗಳ ಬಗ್ಗೆ ಗೌರವ ಇದೆ, ಬೇರೆಯವ್ರ ಬಗ್ಗೆನೂ ಗೌರವ ಇದೆ. ಸತ್ಯ ಅನ್ನೋದು ಯಾವಾಗಿದ್ರೂ ಸ್ವಲ್ಪ ಹೊರಗೆ ಬರೋವರೆಗೆ ಕಷ್ಟನೇ, ಅಲ್ಲಿವರೆಗೆ ಸಾಕಷ್ಟು ಸಂಶಯಗಳಿಗೆ ಈಡು ಮಾಡುತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ ಜನ, ಅವ್ರ ಕೊನೆಗೆ ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಅವರಷ್ಟು ದೊಡ್ಡವರು ಧರ್ಮಾಧಿಕಾರಿಗಳು ಇದಾರೋ ಇಲ್ಲ ಅಂತ ನಾನು ಅದ್ರ ಬಗ್ಗೆ ಆ ತರ್ಕಕ್ಕೆ ಹಿಡಿಯೋದಿಲ್ಲ. ಆದ್ರೆ ಸತ್ಯಾನ್ವೇಷಣೆಗೆ ಎಲ್ಲರೂ ಕೂಡ ಅದನ್ನ ನಾವು ಸಹಕಾರ ಕೊಡಬೇಕು. ಅದಕ್ಕೆ ಅಡ್ಡಿ ಆತಂಕಗಳನ್ನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೀವೇ ಯಾಕ್ರಿ ನೋಡ್ಕೊಂತೀರ? ಈಗ ನಿಮ್ಮನ್ನ ಕುರಿತ ಹೇಳಿದ್ರು ಅವ್ರ ಪಡವ್ರು ಯಾರೋ ಬರುವ ಮಾತಾಡ್ತೀರಿ, ನೀವೇ ಕುಂಬಳಕಾಯಿ ಕಳ್ಳರು ಅಂತ ಹೆಗಲು ಮುಟ್ಕೊಂಡು ನೋಡ್ಕೊಂತ ಇದ್ದೀರಾ. ಬಿಡಿ, ಅವರಿಗೆ ಮಾತಾಡೋದಕ್ಕೆ ನಿಮ್ಮ ಬಗ್ಗೆ ಏನು ಹೇಳಿಲ್ಲ, ಹೆದರ್ಕೋಬೇಡಿ.
ನಿಮ್ಮ ನೋವು ಅರ್ಥ ಆಗುತ್ತೆ, ನಿಮ್ ನೋವು ನಮಗೂ ಅರ್ಥ ಆಗ್ತಾ ಇದೆ. ಕುಂಬಳಕಾಯಿ ಅವ್ರು ಯಾರು ಇವ್ರಿಗೆ ಬೈದ್ರೆ ನಾವಲ್ಲ ನಾವು ಆಗಲ್ಲ ಅಂತ ಹೇಳಿ ನಿಮ್ ಕಷ್ಟ ನಿಮ್ ನೋವು ನನಗೆ ಅರ್ಥ ಆಗುತ್ತೆ. ನಿಮ್ ಕಷ್ಟ, ನಿಮ್ ನೋವು, ನಿಮ್ ತೊಂದರೆ, ಹಾಸ್ಯಾಸ್ಪದ ಯಾಕಂತೀರಿ ಎಲ್ರ ಮುಂದೆ ಅಂತ ಹೇಳಿ. ನಿಮ್ ನೋವು ನಮ್ಗೆ ಅರ್ಥ ಆಗ್ತಾ ಇದೆ. ಸ್ಟಾರ್ಟ್ ಮಾಡ್ದಾಗಿಂದ ನೋವು ಅರ್ಥ ಆಗ್ತಾ ಇದೆ. ಆ ಮಟ್ಟಕ್ಕೆ ಇಳಿಯಲ್ಲ ನೋಡಿ, ನನ್ನ ಮಟ್ಟನೇ ಬೇರೆ, ಆ ಮಟ್ಟಕ್ಕೆ ಇಳಿಯಲ್ಲ. ನಿಮ್ ಸಂತಾಪ, ನಿಮ್ ತೊಂದರೆ, ರಾಜಕೀಯ ಲಾಭ ನಷ್ಟ, ನೀವು ಅದ್ರ ಬಗ್ಗೆ ಮಾತಾಡಿ, ನಿಮ್ಗೆ ಹಕ್ಕಿದೆ, ನೀವು ಮಾತಾಡಿ. ಆದ್ರೆ ನಾನ್ ಹೇಳೋದು, ಸತ್ಯ ಅಕಸ್ಮಾತ್ ಏನು ಆಗಿಲ್ಲ ಅಂದ್ರೆ 4 ಜನರ ಎದುರುಗಡೆ ಜಗತ್ ಜಾಹಿರ್ ಆಗ್ಬೇಕು. ಯಾಕಂದ್ರೆ ಈ ಕ್ಷೇತ್ರದ ಬಗ್ಗೆ 4 ಜನ ಗೊತ್ತಾಗ್ಬೇಕು ಏನು ಆಗಿಲ್ಲ. ಒಂದೇ ಒಂದು ಪ್ರಶ್ನೆ ನಿಮ್ಗೆ, ಒಂದೇ ಒಂದು ಪ್ರಶ್ನೆ. ಸೌಜನ್ಯ ಕೇಸಲ್ಲಿ ನಿಮ್ಮ ಅಭಿಪ್ರಾಯ ಏನು? ಒಂದ್ ನಿಮಿಷ, ಈಗ ಹೇಳ್ತಿದ್ರೆ ತಾನೆ, ಹೌದಲ್ವಾ? ಈಗ ಸೌಜನ್ಯ ಕೇಸಲ್ಲಿ ನಿಮ್ಮ ಅಭಿಪ್ರಾಯ ಏನು? ಸೌಜನ್ಯ ಕೇಸಲ್ಲಿ ನಿಮ್ಮ ಅಭಿಪ್ರಾಯ ಏನು? ಸೌಜನ್ಯ ಕೇಸಲ್ಲಿ ನಿಮ್ಮ ಅಭಿಪ್ರಾಯ ಏನು? ಸರ್, ನಮಗೆ ಬಸವಣ್ಣನವರ ಮೇಲೆ ಆರೋಪ ಬಂದಿದೆ, ರಾಮನ ಮೇಲೆ ಆರೋಪ ಬಂದಿದೆ, ಕೃಷ್ಣನ ಮೇಲೆ ಕೂಡ ಆರೋಪ ಇತ್ತು. ಆದ್ರೆ ನಮಗೆ ಅದು ಮುಖ್ಯ ಅಲ್ಲ. ಜಗಳಕ್ಕೆ ಇಳಿಯಲ್ಲ. ಬೀದಿ ಕಾಳಗದಲ್ಲಿ ನಾನು ಸ್ವಲ್ಪ ಡಿಲೇ ಇರುತ್ತೆ, ವೇಟ್ ಮಾಡಿ. ಚಂದ್ರಶೇಖರ್ಜಿ, ಇದು ಸಂಖ್ಯೆ ಸರ್ ಮಾತಾಡಿ. ಈಗ ನೋಡಿ, ನಾನು ಬೀದಿ ಜಗಳಕ್ಕೆ ಬಂದಿಲ್ಲ. ನಾನು ಬಂದಿರೋದು ಕಾನೂನಾತ್ಮಕವಾಗಿ ಯಾವ್ದು ಸಮಂಜಸ, ಯಾವ್ದು ಸೂಕ್ತ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಬಂದಿದ್ದೇನೆ. ಯಾವ್ದು ಜನ ಒಪ್ಪುವಂಥದ್ದು, ಯಾವ ರೀತಿಯಿಂದ ನಾವು ಈ ಇಶ್ಯೂಗೆ ಫುಲ್ ಸ್ಟಾಪ್ ಕೊಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಈ ಕೋರ್ಟ್ ನಲ್ಲಿದೆ, ಕೋರ್ಟಿಗೆ ವರದಿ ಕೊಡಬೇಕಾಗ್ತದೆ. ಅದರ ಆಧಾರದ ಮೇಲೆ ಮುಂದೆ ತನಿಖೆ ಮಾಡಬೇಕು, ಬಿಡಬೇಕು, ಅಥವಾ ಯಾರನ್ನ ತನಿಖೆಗೆ ಒಳಪಡಿಸಬಾರದು, ಯಾರ್ಯಾರು ಏನಾದ್ರು ಷಡ್ಯಂತ್ರ ಮಾಡಿದ್ರೆ ಅವ್ರನ್ನ ಯಾವ ರೀತಿ ಕಾನೂನಾತ್ಮಕವಾಗಿ ಅವ್ರನ್ನ ಕೋರ್ಟ್ ನಲ್ಲಿ ವಿಚಾರಣೆ ಮಾಡಬೇಕು ಅಥವಾ ಪೊಲೀಸ್ ನಲ್ಲಿ ವಿಚಾರ ಮಾಡಬೇಕು, ಮತ್ತೊಂದು ರೀತಿ ಅವರ ಸೋರ್ಸ್ ಆಫ್ ಇನ್ಕಮ್, ಮತ್ತೊಂದು ಏನು ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನ ತನಿಖೆ ಮಾಡಬೇಕಾಗ್ತದೆ. ನನ್ನ ವಿಚಾರ ಏನಿದ್ರು ಕೂಡ ಸತ್ಯಾನ್ವೇಷಣೆ ಮಾಡ್ತಾ ಇರುವಾಗ ಕಾನೂನಾತ್ಮಕವಾಗಿ ನಿಮ್ ವೈಯಕ್ತಿಕ ನೋಡಿ, ಇದು ರಾಜಕೀಯ ಪ್ಲೇ ಗ್ರೌಂಡ್ ಆಗ್ಲೇಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಇದ್ರೆ ನಿಮ್ ವೈಯಕ್ತಿಕ. ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಬಾರ್ದು ಅಂತ ನಂದು ಇಷ್ಟೇ. ಸತ್ಯ ಹೊರ ಬರ್ಲಿ. ಫೈನ್. ಕೇಶವ್ಜಿ ಏನೋ ಮಾತಾಡ್ತಾ ಇದ್ರಿ. ಸರಿ, ಸತ್ಯ ಹೊರಗಡೆ ಬರ್ಬೇಕು ಅಂತ ಹೇಳುವಂಥದ್ದು, ಸತ್ಯ ಹೊರಗಡೆ ಬರ್ಬೇಕಂತ ಹೇಳುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಮಾತು ಕೂಡ, ಅವರ ಮನದಾಳದ ಮಾತು ಮತ್ತು ಮನದಾಳದ ಬಯಕೆ ಕೂಡ. ಆದ್ರೆ ಏನು ಸರ್, ಬಾಹುಬಲಿ ಬೆಟ್ಟದಲ್ಲಿ ನಾನು ಹೂತಿಟ್ಟಿದ್ದೇನೆ, ನಿನ್ನೆ ಬಂದು ಬಸ್ ಸ್ಟ್ಯಾಂಡ್ ನ ಪಕ್ಕ ಹೂತಿಟ್ಟಿದ್ದೇನೆ, ಮೊನ್ನೆ ಬಂದು ಸ್ಟೇಷನ್ ನ ಪಕ್ಕ ಹೂತಿಟ್ಟಿದ್ದೇನೆ, ನಾಳೆ ದೇವಸ್ಥಾನದೊಳಗೆ ಒಂದು ಹೆಣವನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ರೆ ಇವರು ಹೋಗಿ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಇದು ಎಲ್ಲಿಯ ಕಾನೂನು? ಇದು ಯಾವತ್ತು ಕಾನೂನು, ಕಸ್ಟಮ್ಸ್ ಆರ್ ಮೋರ್ ದನ್ ಲಾ, ಕಸ್ಟಮ್ಸ್ ಆಲ್ವೇಸ್ ರಿಮೈನ್ ಸುಪ್ರೀಂ. ಹಾಗಾಗಿ ನಮ್ಮ ಘಾತ ಏನು, ನಮ್ಮ ಭಾವನೆಗಳಿಗೆ ಧಕ್ಕೆ ಬಂದಾಗ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು? ಅವನು ನಾಳೆ ಬಂದು ದೇವಸ್ಥಾನದ ಒಳಗಡೆ ತೋರಿಸಿದಾಗ ನಾವು ಹೆಣ ಅಗಿರಿ ಅಂತ ಇವರು ಹೇಳಿದ್ರೆ ಇದು ಸರಿಯಾ ಅಂತ ಹೇಳುವ ನಮ್ಮ ಪ್ರಶ್ನೆ. ನಾವು ಎಲ್ಲೂ ಕಾನೂನನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಎಲ್ಲೂ ಕಾನೂನು, ಆ ವ್ಯಕ್ತಿಯ ನಡವಳಿಕೆ ಬಗ್ಗೆ ಯಾಕೆ? ಕೇಶವ್ಜಿ, ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು, ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಿಮಗೆ. ಕೇಶವ್ಜಿ, ಈ ತರ ಧಾರ್ಮಿಕ ಸ್ಥಳಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಜಾಗ, ಇಂಥ ವಿಚಾರಗಳಿಗೆ ಬಂದಾಗ ಈ ದೂರುದಾರನ ನಡವಳಿಕೆ ಸಂಶಯಾಸ್ಪದವಾಗಿದೆ. ಇವನು ಅನಪೇಕ್ಷಿತವಾಗಿ, ಅನಗತ್ಯವಾಗಿ ಬೇರೆ ಬೇರೆ ಜಾಗ ತೋರಿಸ್ತಾನೆ. ಯಾರ್ದೋ ತೆಂಗಿನ ತೋಟ ತೋರಿಸ್ತಾನೆ, ಯಾವುದೋ ಮನೆ ತೋರಿಸ್ತಾನೆ, ಯಾವುದೋ ಗುಡ್ಡ ತೋರಿಸ್ತಾನೆ, ಅರಣ್ಯ ತೋರಿಸ್ತಾನೆ ಅಂತ ಬಂದಾಗ ಕಾನೂನು ಪ್ರಕಾರ ನೀವೇನು ಅರ್ಜಿ ಹಾಕೊಳ್ಬಹುದಾಗಿತ್ತಲ್ವಾ? ಆ ಪ್ರಯತ್ನ ಆಯ್ತಾ? ಕಾನೂನು ಪ್ರಕಾರ ಅರ್ಜಿ ಹಾಕುವಂತದ್ದು ನಾವು ಯಾಕೆ ಅಂತ ಹೇಳಿದ್ರೆ, ಏನು SIT ಅವರಿದ್ದಾರೋ ಅವರು ಅದನ್ನು ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಅವರನ್ನು ನಾವು ಸ್ವಾಗತ ಮಾಡಿದ್ದೇವೆ. ಅವರು ಮಾಡ್ಲಿ, ತೊಂದರೆ ಇಲ್ಲ. ಕಾನೂನಾತ್ಮಕವಾಗಿ ನಾವು ಅರ್ಜಿ ಹಾಕಿದ ಕೂಡಲೇ ಅಲ್ಲಿ ಇದೆ ಅಂತ ಹೇಳುವಂತ ಭಾವನೆಗಳು ನಾಳೆ ಬರಬಾರ್ದು. ಈಗ ಏನಾಗಿದೆ ಅಂತ ಹೇಳಿ ನಾವೆಲ್ಲವನ್ನು ಬೀದಿ ಹೋರಾಟಕ್ಕೆ ಹೋದವರ ವಿರುದ್ಧ ಕೋರ್ಟಿಗೆ ಹೋದಾಗ ಏನು ಹೇಳ್ತಾರೆ ಇವರು ಅಂತ ಹೇಳಿದ್ರೆ, ಅವ್ರು ಯಾಕೆ ಕೋರ್ಟಿಗೆ ಹೋಗ್ಬೇಕಿತ್ತು? ನ್ಯಾಯಾಲಯ, ಮಂಜುನಾಥ ಸ್ವಾಮಿ ಇದ್ದಾರಲ್ಲ, ಅವರ ನ್ಯಾಯಾಲಯದಲ್ಲಿ ಇದನ್ನು ತೀರ್ಮಾನ ಮಾಡಬಹುದಿತ್ತಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರು ಕರೆದಾಗ ಬರುದಿಲ್ಲ, ದೇವಸ್ಥಾನಕ್ಕೆ ಬರುದಿಲ್ಲ, ಕಾನತ್ತೂರಿಗೆ ಕರೆದಾಗ ಅವರು ಬರುದಿಲ್ಲ, ನಾವು ನಂಬಿಕೆ ಇಟ್ಟಂತ ಯಾವುದೇ ಸ್ಥಳಕ್ಕೆ ಅವರು ಕರೆದಾಗ ಬರುದಿಲ್ಲ. ಅವ್ರು ಏನ್ ಹೇಳ್ತಾರೆ? ನಾವು ಬೀದಿ ಹೋರಾಟವೇ ಮಾಡುದು, ನಾವು ಬೈತಲೇ ಇರುವುದು. ಯಾವತ್ತು ಗೃಹ ಸಚಿವರಿಗೆ ಬೈದಿದ್ದಾರೆ ಸರ್, ಯಾವತ್ತು DCM ಗೆ ಬೈದಿದ್ದಾರೆ. ಹಾಗಾದ್ರೆ ಇವರ ಉದ್ದೇಶ ಏನು ಅಂತ ಹೇಳುದು ನಮಗೆ ಗೊತ್ತಾಗ್ತದೆ.
ಆಗ್ತದಲ್ಲ. ಇವ್ರದ್ದು ಏನೂ ಇಲ್ಲ. ಇವರು ಸುಮ್ಮನೆ ಜನರನ್ನು ಬೇರೆ ಬೇರೆ ದಾರಿಗೆ ಕೊಂಡೋಗ್ಬೇಕು, ಮಂಕುಬೂದಿ ಎರಚಬೇಕು, ಜನರನ್ನು ತಪ್ಪು ದಾರಿಗೆ ಎಳಿಸಬೇಕು, ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧ ಜನರನ್ನು ಎತ್ತಿ ಕಟ್ಟಬೇಕು, ಅಲ್ಲಿಗೆ ಯಾರು ಹೋಗಬಾರ್ದು ಅಂತ ಹೇಳುವಂತ ಭಾವನೆಯಿಂದ ಬಿಟ್ರೆ ಬೇರೆ ಯಾವುದೇ ಭಾವನೆ ಅವರಲ್ಲಿ ಇಲ್ಲ. ಚಂದ್ರಶೇಖರ್ ನೋಡಿ, ಈ ಸರ್ಕಾರದ ಮೇಲೆ ಯಾಕೆ ನಮ್ಗೆ ಅನುಮಾನ, ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ನಮಗೆ ಗುಮಾನಿ ಅಂತ ಹೇಳಿದ್ರೆ, ನೋಡಿ, ಒಂದು ಕಾನೂನು ಪ್ರಕಾರ ಏನೇನು ಪ್ರಕ್ರಿಯೆ ನಡೀತೆ ಅದು ನಡೀತಾ ಇರುತ್ತೆ. ಆದರೆ ಅದೇ ಸಂದರ್ಭದಲ್ಲಿ ಯಾವ ಯೂಟ್ಯೂಬ್ ಚಾನಲ್ಗಳಾಗಲಿ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳಾಗಲಿ, ಕೆಲವು ಟಿವಿ ಚಾನಲ್ಗಳಾಗಲಿ ಇಲ್ಲ ಸಲ್ಲದ ಕೆಟ್ಟದಾಗಿ ಕೆಟ್ಟ ಭಾಷೆಯನ್ನು ಬಳಸ್ಕೊಂಡು ಈ ಕ್ಷೇತ್ರದ ಬಗ್ಗೆ, ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದೇ ಒಂದು ಸುವಮೋಟು ಕೇಸು ಬುಕ್ ಮಾಡಲಿಲ್ಲ. ಕ್ಷೇತ್ರ ಏನು ತಪ್ಪು ಮಾಡಿದ್ದು ಒಳಗಡೆಗೆ ಅಂದ್ರೆ ಇವ್ರ ಗುಮಾನಿ ಅರ್ಥ ಆಗುತ್ತೆ. ನೋಡಿ, ಒಂದು ವಿಷಯ ಹೇಳ್ತೇನೆ. ಕಂಪ್ಲೇಂಟ್ ತಗೊಂತಿಲ್ಲ. ಕಾಪುನಲ್ಲಿ ಅವನ ಜಿಹಾದಿ ಸಮೀರ್ ಮೇಲೆ ಕೊಡೋಕೆ ಕಂಪ್ಲೇಂಟ್ ತಗೊಂಡಿವ್ರು. ನೋಡಿ, ಅಜ್ಮೀರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಜ್ಮೀರ್ ದರ್ಗಾದ ಖಾದಿಮ್ ಕುಟುಂಬ ಅವ್ರ ಮೇಲೆ 250 ಹಿಂದೂ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡತಕ್ಕಂಥ ಕೇಸ್ ಫಿಟ್ ಆಯಿತು. 1990, 91, 92ರಲ್ಲಿ 250 ಹೆಣ್ಮಕ್ಳು, 11 ವರ್ಷದ ಹೆಣ್ಮಕ್ಳು ಇದ್ದೊಳಗಡೆಗೆ 250 ಜನ ರೇಪ್ ಮಾಡಿದ್ರು. ಯಾರು? ಆ ದರ್ಗಾದ, ಅಜ್ಮೀರ್ ದರ್ಗಾದ ಖಾದಿಮ್ ಕುಟುಂಬ. ಅದಾದ್ಮೇಲೆ ಅದು ಕೋರ್ಟಲ್ಲಿ ಕೇಸ್ ಆಯಿತು, 18 ಜನದ ಮೇಲೆ ಅದು ತಪ್ಪಿತಸ್ಥರು ಅಂತ ಆಯಿತು. ಮೊನ್ನೆ ಸುಪ್ರೀಂ ಕೋರ್ಟು 6 ಜನಕ್ಕೆ ಜೀವಾವಧಿ ಶಿಕ್ಷೆ ಕೊಡ್ತು. ನಾವು ಆ ಖಾದಿಮ್ ಕುಟುಂಬದ ಬಗ್ಗೆ ಮಾತಾಡಿದ್ವಿ ಬಿಟ್ಟರೆ ಯಾರೇ ಆದರೂ ಒಬ್ಬರಾದ್ರೂ ಹಿಂದೂಗಳಾಗಲಿ ಆ ಅಜ್ಮೀರ್ ದರ್ಗಾದ ಬಗ್ಗೆ ಆಗಲಿ ಅದರ ಪವಿತ್ರತೆ ಬಗ್ಗೆ ಮಾತಾಡಿದ್ವ? ನಾವು ಮಾತಾಡಲಿಲ್ಲ. ನಮಗೆ ಅಜ್ಮೀರ್ ದರ್ಗಾ ಕ್ಷೇತ್ರ ಶ್ರೇಷ್ಠವೇ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಆ ಖಾದಿಮ್ ಸಮುದಾಯವನ್ನು ಮಾಡಲಿಲ್ಲ. ಆದರೆ ಇಲ್ಲೇನಾಯಿತು? ನೀವು ಯಾರನ್ನೋ ಹೆಸರು ಹೇಳ್ಕೊಂಡು ನೀವು ಈ ಯೂಟ್ಯೂಬ್ ಚಾನಲ್ಗಳು ಮತ್ತು ಟಿವಿ ಚಾನಲ್ಗಳು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು? ಆ ಕ್ಷೇತ್ರವನ್ನ ಮಾಡಬೇಕಾದ್ರೆ ಈ ಸರ್ಕಾರ ಏನ್ ಮಾಡ್ತಿತ್ತು? ಒಂದೇ ಒಂದು ಸೋಮಣ್ಣ ಕೇಸ್ ಬುಕ್ ಮಾಡ್ತಾ ಅಂದ್ರೆ ಅವ್ರಿಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಿದ್ದು ಇದೇ ಸರ್ಕಾರ ಅಂತ ಆಯ್ತು ತಾನೆ. ಇದಾದ್ಮೇಲೆ ಇದೇ ಮಹೇಶ್ ತಿಮರೋಡಿ ಇವತ್ತು ಹೇಳ್ತಾನೆ CM 24 ಮರ್ಡರ್ ಮಾಡಿದ್ದ. ಇವಾಗ ಇವ್ರಿಗೆ ಯಾರಿಗೆ ಹೋಮ್ ಮಿನಿಸ್ಟರ್ಗೆ ಫುಲ್ ಧೈರ್ಯ ಬಂದ್ಬಿಟ್ಟಿದೆ. ಸದ್ದಲ್ಲ ನಿಂತ್ಕೊಂಡು ಹೇಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅಂತೇಳಿ. ಇಷ್ಟು ದಿವಸ ಆ ಧರ್ಮಸ್ಥಳದ ಬಂದಿರೋದ್ರ ಬಗ್ಗೆ ಬಾಯಿಗೆ ಬಂದ ಮಾತಾಡ್ತಿದ್ದಲ್ಲ ಸ್ಕೌಂಡ್ರಲ್, ಅವ್ನ ಮೇಲೆ ಆಕ್ಷನ್ ತಗೊಂಡ್ರೆ ಅವತ್ತು ನಿಮ್ಗೆ ಅರೆಸ್ಟ್ ಮಾಡಬೇಕು ಅನ್ನಿಸ್ತಿಲ್ವಾ? ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದಲ್ಲ ತಿಮ್ಮರೋಡಿ, ಅವ್ರ ಬಗ್ಗೆ ಆಕ್ಷನ್ ತಗೋಬೇಕು ಅನ್ನಿಸ್ತಿಲ್ವಾ? 100 ಜನ ಯೂಟ್ಯೂಬ್ಗಳು ಬೈಕ್ ಬಂದಂಗೆ ಮಾತಾಡ್ತಾ ಇದ್ರಲ್ಲ. ಇವತ್ತು ನೀವು ಲ್ಯಾಂಗ್ವೇಜ್ ಬಿಟ್ಟು ಹೋಗ್ಬೇಡಿ ಚಂದ್ರಶೇಖರ್, ಹಂಗೆ ಹೇಳಿ. ಈ ಸ್ಕೌಂಡ್ರಲ್ ಅದು ಇದು ಅದನ್ನ ಹೇಳಿ. ನೀವೇ ಯಾಕೆ ಎಕ್ಸ್ಟೆಂಡ್ ಹೋಗ್ತಾ ಇದ್ದೀರಿ? ಅದನ್ನೇ ಒಳ್ಳೆ ಭಾಷೆಯಲ್ಲಿ ಹೇಳ್ಬೋದಲ್ಲ. ಇವತ್ತು ಬಂದಿರ್ತಕ್ಕಂಥ ಕೆಚ್ಚು ನಮ್ಮ ಗೃಹ ಸಚಿವರಿಗೆ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಾರಲ್ಲ. ಯಾಕೆ? ಇವರ CMಗೆ ಬರ್ಡರ್ ಕೊಲೆಗಾರ ಅಂತ ಹೇಳಿದ್ದಕ್ಕೇನೆ. ಹಾಗಾದ್ರೆ ಇಷ್ಟು ದಿವಸ ಯೂಟ್ಯೂಬ್ ಇದೇ ಮಹೇಶ್ ತಿಮ್ಮರೋಡಿ ಬೈಕ್ ಬಂದಂಗೆ ಮಾತಾಡೋದಲ್ಲ, ಅವನ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಈ ಒಂದು ಇಬ್ಬಂದಿತನ ಏನಿದೆಯಲ್ಲ ಈ ಸರ್ಕಾರದ್ದು, ಇದು ಹೋಗಿತ್ತು ರೀ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಸೇರ್ಕೊಂಡು ಹೇಗಾದ್ರೂ ಮಾಡಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬೇಕು, ಸಿಗಾಕ್ಸ್ಬೇಕು ಅಂತಾನೆ ಹೋದ್ರು. ಇವ್ರ ದುರದೃಷ್ಟ ಅಲ್ಲಿ ಏನು ಸಿಗ್ಲಿಲ್ಲ. ಹಾಗಾಗಿ ಇವತ್ತು ಉಲ್ಟಾ ಹೊಡಿತಾ ಇದ್ರೆ ಅವ್ರನ್ನ ಮಾತಾಡ್ತಾರೆ, ಇವ್ರನ್ನ ಮಾತಾಡ್ತಾರೆ. ಈಗ ಇದಕ್ಕಿದಂಗೆ 23ನೇ ತಾರೀಕಿನೋ ಕಾಂಗ್ರೆಸ್ ಅವರು ಚಲೋ ಅಂತ ಹೊಟ್ಟಿದಾರಂತೆ. ನಾಚಿಕೆ ಆಗ್ಬೇಕ್ರಿ ಕಾಂಗ್ರೆಸ್ ಅವ್ರಿಗೆ. ಇಷ್ಟು ದಿವಸ ಕಲ್ಲುಡಿಯ ಕೊಟ್ಟಿದ್ರು ಆ ದೇವಸ್ಥಾನಕ್ಕೆ, ಇವತ್ತು ಏನು ಸಿಗದೇ ಇದ್ದಾಗ ಇವಾಗ ಫೇಸ್ ಚೇಂಜಿಂಗ್ ಆಗೋಯ್ತು. 23ನೇ ತಾರೀಕು ಸಂಕೇತ್ ಸರ್. ಈಗ ಈ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಪ್ರಕರಣ ರಿಜಿಸ್ಟರ್ ಮಾಡದೇ ಇದ್ದಲ್ಲಿ, ಯೂಟ್ಯೂಬರ್ಸ್ಗೆ ತಡೆ ನೀಡದೇ ಇದ್ದಲ್ಲಿ, ಈ ತನಿಖೆ ಬಿಟ್ಟು ಬೇರೆ ವಿಚಾರಗಳನ್ನ ಅನಾವಶ್ಯಕವಾಗಿ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಥವಾ ಭಾವನೆಗಳಿಗೆ ಸಂಬಂಧಪಟ್ಟಂಗೆ, ದೇವಸ್ಥಾನದ ಹಿಂದಿರುವಂತ ವಿಚಾರಗಳಿಗೆ, ಭಕ್ತಿ ಭಾವನೆಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ವ್ಯಾಪ್ತಿ ಮೀರಿ ಪ್ರತಿಕ್ರಿಯಿಸ್ತಾ ಇದ್ರೆ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಬಹುದಾಗಿತ್ತು, ಅಥವಾ ಒಂದು ರಿಪ್ರೆಸೆಂಟೇಟಿವ್ ಸೂಟ್ ಅನ್ನ ಫೈಲ್ ಮಾಡಬಹುದಾಗಿತ್ತು ಅವ್ರ ವಿರುದ್ಧ. ಸ್ಥಳೀಯರು, ಅಲ್ಲೇ ಕೋರ್ಟ್ ಇದೆ, ಸರ್ಕಾರ ಬೇಜವಾಬ್ದಾರಿಯುತವಾಗಿ ನಡೆದುಕೊಳ್ತಾ ಇದೆ ಅನ್ನೋದು ಇವ್ರದ್ದೇನಾದ್ರು ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂತ ಆರೋಪ. ಸಂಕೇತ್ ಸರ್, ಕಂಪ್ಲೇಂಟ್ ತಗೊಳ್ಳಲ್ಲ ಹೋದ್ರೆ ತೋಳ್ತಾ ಇಲ್ಲ ಅಂದ್ರೂ ಕೂಡ ಕೋರ್ಟಿಗೆ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಬಹುದು, ರಿಪ್ರೆಸೆಂಟೇಟಿವ್ ಸೂಟ್ ಫೈಲ್ ಮಾಡಬಹುದು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಬಹುದು. ಮಾಡಬೇಕು ಅಂದ್ರೆ ಸಾಕಷ್ಟು ದಾರಿ. ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಇಲ್ಲ, ಬೇಕಾದಷ್ಟು ಕಂಪ್ಲೇಂಟ್ಗಳು ಲಾಡ್ಜ್ ಆಗಿದಾವೆ, ಸ್ಟೇ ತೆಗೆದಿದೆ, ಎಲ್ಲವೂ ಆಗಿದೆ. ಸ್ಟೇ ಇದ್ದಾಗ್ಲೂ ಆ ವ್ಯಕ್ತಿಗಳು ಕ್ಷೇತ್ರದ ವಿರುದ್ಧ ಮಾತಾಡ್ತಾರೆ. ಕೋರ್ಟ್ ಅನ್ನು ಕೇರ್ ಮಾಡೋದಿಲ್ಲ. ನ್ಯಾಯಾಧೀಶರಿಗೆ ಬೈತಾರೆ, ಕೋರ್ಟ್ಗೆ ಬೈತಾರೆ, ಪೊಲೀಸರಿಗೆ ಬೈತಾರೆ, ಎಸ್ಪಿಗೆ ಬೈತಾರೆ, SITಗೆ ಬೈತಾರೆ, ಗೃಹ ಮಂತ್ರಿಗೆ ಬೈತಾರೆ. ಸ್ಟೇ ಇದ್ದಾಗೂ ಕೂಡ ಏನಾದ್ರೂ ನ್ಯಾಯಾಂಗದ ಆದೇಶವನ್ನು ಉಲ್ಲಂಘನೆ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಬಹುದು. ಅದೆಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದು. ನನಗನ್ಸಿದ ಮಟ್ಟಿಗೆ ಬಿಜೆಪಿ ವಕ್ತಾರರು ಕೂಡ ವಕೀಲರು ಅಂತ ಕೇಳ್ಪಟ್ಟಿದ್ದೇನೆ, ಅವ್ರಿಗೂ ಗೊತ್ತಿಲ್ಲ. ಆಗಿದೆ ಸರ್, ಎಲ್ಲವಾಗಿದೆ. ಸಂಕೇತ್ ಅವರೇ, ಒಂದು ಮಾತಾಡ್ತೀನಿ. ಸಂಕೇತ್ ಅವರೇ, ಹಾವೇರಿನಲ್ಲಿ ಒಂದು ಬ್ರೂಟಲ್ ಆಗಿ ರೇಪ್ ಆಯ್ತು. ಇದೇ ಸಿದ್ದರಾಮಯ್ಯ ಸರ್ಕಾರದಾಗ ಮೊನ್ನೆ ಕಳೆದ ವರ್ಷ. ಆ ದೂರುದಾರೆ ಸಂತ್ರಸ್ತೆ 16 ಜನ ರೇಪ್ ಮಾಡಿದ್ರು ಅವ್ರನ್ನ. ಆ ಸಂತ್ರಸ್ತನೇ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಕಂಪ್ಲೇಂಟ್ ತಗೊಂಡಿರ್ಲಿಲ್ಲ.
ಕಡೆಗೆ 4 ದಿವಸ ಆದಮೇಲೆ ಅವಳು ಗಂಡ ಬಂದು ಪ್ರೆಷರ್ ಹಾಕಿ ಅದೆಲ್ಲ ಮೀಡಿಯಾಗೆ ಬಂದಮೇಲೆ ಆವಾಗ FIR ರಿಜಿಸ್ಟರ್ ಮಾಡ್ತಾರೆ. ಈ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಯಾವ ಕಂಪ್ಲೇಂಟ್ ಯಾರನ್ನು ಕೇರೆ ಮಾಡೋದಿಲ್ಲ ಪೊಲೀಸ್ ವ್ಯವಸ್ಥೆ ಒಳಗಡೆಗೆ. ಇವ್ರಿಗೆ ಏನಂತ ಹೇಳಿದ್ರೆ ಇವರ ವ್ಯವಸ್ಥೆಗೆ ಯಾರು ಸರಿ ಇದ್ದಾರೆ ಅವ್ರಿಗೆ ಮಾತ್ರ ರಕ್ಷಣೆ ಸಿಗ್ತಕ್ಕಂಥದ್ದು. ಹಾಗಾಗಿ ಸಂಕೇತ ಅವರೇ ನಾವೆಲ್ಲ ಪ್ರಯತ್ನಗಳನ್ನ ಮಾಡಿಬಿಟ್ಟಿದ್ದೀವಿ. ಈ ಸರ್ಕಾರದಿಂದ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ ನಮಗೆ. ಫೈನ್ ಥ್ಯಾಂಕ್ ಯು ಸರ್ಕಾರ ಬಿಟ್ಬಿಡಿ, ಸರ್ಕಾರ ಬಿಡಿ, ಕೋರ್ಟ್ ಮೇಲೆ ನಂಬಿಕೆ ಇದೆ ಅಲ್ವಾ ನಿಮ್ಗೆ? ಕೋರ್ಟ್ಗೆ ಹೋಗಿ, ಕೋರ್ಟ್ ನಿಮ್ಮನ್ನ ರಕ್ಷಣೆ ಮಾಡ್ತದೆ, ಕೋರ್ಟ್ ನಿಮ್ಮ ನ್ಯಾಯ ದೊರಕಿಸ್ಕೊಡ್ತದೆ. ಫೈನ್ ನಾನು ಹೇಳೋದು ಇಷ್ಟೇ, ಸರ್ಕಾರನ ಯಾರು ನೀವು ನಂಬಕ್ ಹೇಳ್ತಾ ಇದ್ದಾರೆ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಸರ್ಕಾರವನ್ನು ನಂಬೋರು ನೀವೇ ಮೊದಲು ಇರ್ಬೇಕು. ನನಗನ್ಸಿದ ಮಟ್ಟಿಗೆ ಯಾರು ನಂಬಲ್ಲ. ಓಕೆ ಕೋರ್ಟ್ಗೆ, ಕೋರ್ಟ್ ನಿಮ್ಮ ರಕ್ಷಣೆ ಕೊಡ್ತದೆ, ಏನ್ ಬೇಕದನ್ನ ಕೇಳಿ, ನಿಮ್ ಸರಿ ಇದನ್ನ ನೀವು ಸಮರ್ಥವಾಗಿ ವಾದ ಮಾಡಿದಲ್ಲಿ, ಸರಿ ಇದ್ದ ಕೋರ್ಟಿಗೆ ಮನವರಿಕೆ ಮಾಡಿದಲ್ಲಿ ನಿಮ್ಗೆ ಖಂಡಿತ ನ್ಯಾಯ ಸಿಗ್ತದೆ. ಯಾಕೆ ಸಿಗಲ್ಲ? ಫೈನ್ ಥ್ಯಾಂಕ್ ಯು. ನಾನು ಇನ್ನೊಂದು ಕೇಳ್ಪಟ್ಟೆ, ಈಗಾಗಲೇ ಮೊದಲು ಒಂದು ಬಾರಿ ಕೋರ್ಟ್ ಒಂದು ಸ್ಟೇ ಕೊಟ್ಟಿತ್ತು, ಹೈಕೋರ್ಟ್ ಸ್ಟೇ ವೆಕೇಟ್ ಮಾಡ್ತು ಅಂತ ಕೇಳಿದೆ. ಯಾವ ಪ್ರಕರಣ ಏನು ಎಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯೂಟ್ಯೂಬರ್ಸ್ ಸಂಬಂಧಪಟ್ಟ. ಓಕೆ ಯಾಕೆ ಅದನ್ನ ಚಾಲೆಂಜ್ ಮಾಡ್ಲಿಲ್ಲ? ಅದನ್ನ ಯಾಕೆ ಪ್ರಶ್ನಿಸ್ಲಿಲ್ಲ ಬೇರೆ ಕಡೆಗೆ? ನಾನು ಹೇಳೋದು ಇಷ್ಟೇ, ನೋಡಿ, ನಾವು ಎಲ್ಲವನ್ನು ಸರ್ಕಾರನೇ ಮಾಡಬೇಕು ಅಂತ ಅಪೇಕ್ಷೆ ಮಾಡೋದು ತಪ್ಪು, ಅಥವಾ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಕುಂತರು ಅದು ಮೂರ್ಖತನ. ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಸರ್ಕಾರದ ಮೇಲೆ ನಂಬಿಕೆ ಇಡುವಂತ ಮೂರ್ಖರು ನಾವು ಆಗ್ಬಾರ್ದು. ಕೋರ್ಟ್ ಇದೆ, ಕಚೇರಿಗಳಿದಾವೆ, ಕಾನೂನಾತ್ಮಕ ಏನೇನ್ ಜರುಗಿಸ್ಬೇಕು ಕ್ರಮ ಜರುಗಿಸ್ಬೇಕು. ಅದನ್ನೇನ್ ಯಾರು ಏನೇನ್ ಹೇಳ್ಕೊಡ್ಬೇಕಾಗಿಲ್ಲ. ನೀವು ವಕೀಲ್ರೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಫೈನ್ ಥ್ಯಾಂಕ್ ಯು ಸಂಕೇತ್ ಸರ್. ಥ್ಯಾಂಕ್ ಯು ಚಂದ್ರಶೇಖರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಥ್ಯಾಂಕ್ ಯು ಕೇಶವಜಿ, ಸಾಕಷ್ಟು ವಿಷಯಗಳ ಬಗ್ಗೆ ವಿಚಾರವನ್ನು ಹಂಚಿಕೊಂಡಿದ್ದೀರಿ. ನೋಡೋಣ, ಇದೀಗ FSL ವರದಿ ಬಂದ ಮೇಲೆ ತನಿಖೆ ಮುಂದುವರಿಸಬೇಕಾ ಬೇಡವಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಒಂದು ಕಡೆ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಇದಾದ ಮೇಲೆ ಈ ಭಾಗದ ನಿಗೂಢ ಆರೋಪಿತ ಕೊಲೆಗಳು ಮತ್ತು ಅದರ ವಿಚಾರಣೆ, ಅದರ ತನಿಖೆ ಹೇಗಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.